ನಮಃ ಸ್ವೈಶ್ವರ್ಯಕಾಂತಿಪ್ರತತಸ್ತದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಾಃ ಶ್ರೀಮತ್ಸೌಭಾಗ್ಯಜನನೀಂ ಸೌಮ್ಯಲಕ್ಷ್ಮೀಂ ಸನಾತನೀಂ ಸರ್ವಕಾಮಫಲಾವಾಪ್ತಿ ಸಾಧನೈಕಸುಖಾವಹಾಂ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಸೌಮಿನ್ಯಾಯ ಸುಧಾರಿಕೃಜಯ ಮುನಿ ಶ್ರೀಪಾದರಾಟ್ ಸರ್ವಣಿ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾಂತಗೋತ್ತಮ ಗುರು ವೈದಗ್ಧ್ಯವಾರಾನ್ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಭುದಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ ಸತ್ಯಾಭಿಜ್ಞಕರಾಭ್ಯೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಶಾಸ್ತ್ರೇಷು ಬಾಲದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಅಸ್ಮದಾಚಾರ್ಯವರಿ. ಶ್ರೀಮದ್ ರಾಮಾಯಣದ ಉತ್ತರಕಾಂಡದಲ್ಲಿ ಬರುವ ರಾವಣನ ಪರಾಜಯ ಈ ತನಕ ಜಯ ಎಲ್ಲೆಲ್ಲ ಅಂತ ಹೇಳಿದ್ರು, ಪರಾಜಯ ಎಲ್ಲ ಆಯಿತು. ಒಂದಲ್ಲ ಕಾರ್ತಿವೀರ್ಯಾರ್ಜುನನ ಒಟ್ಟಿಗೆ ಯುದ್ಧ ಆಡ್ಲಿಕ್ಕೆ ಹೋಗಿ ರಾವಣ ಬೂರಿ ತರಹ ಸೇ ಫಸ್ ಗಯ ಅಂತಾರೆ. ಬಹಳ ದಯನೀಯವಾಗಿ ಸೋತ. ಅಲ್ಲಿ ದೃಷ್ಟಾಂತವನ್ನು ಕೊಡ್ತಾರೆ. ಯಾವುದೇ ವ್ಯಕ್ತಿ ಜೀವನದಲ್ಲಿ ತನ್ನ ಐಶ್ವರ್ಯ, ಅಧಿಕಾರ, ಅಂತಸ್ತು, ಹಣ, ರೂಪ ಇವೆಲ್ಲ ಕಡತನಕ ಅದ್ರ ಮೇಲೆ ಲಗಾಟೆ ಒಳಗೆ ನಡೆಯಂಗಿಲ್ಲ. ಅದನ್ನೂ ನುಂಗೋ ವ್ಯಕ್ತಿ ಬರ್ತಾನೊಬ್ಬ. ಈಗ ನಾವು ಯಾವುದು ನಾ ಭಾಳ ಇದೆ, ಗ್ರೇಟ್ ಇದ್ದೇನೋ, ನನ್ನ ಸಮಾನ ಯಾರಿದ್ದಾರೆ ಇತ್ಯಾದಿ ಇತ್ಯಾದಿ ವಿಷಯ ತಲೆ ತೆಗೆದು ಬಿಡಬೇಕು. ನಮಗಿಂತಲೂ ನಮ್ಮನ್ನೂ ಬಿಡಿಸುವ ಒಂದು ಜಗತ್ತಿನಾಗಿದ್ದಾರೆ. ಅದಕ್ಕೆ ನೆಚ್ಚದಿರಿ ಭಾಗ್ಯ ಯಾರಿಗೂ ಸ್ಥಿರವಲ್ಲ ನಿಶ್ಚಯ ವೆಚ್ಚರಿಕೆ ಹೆಚ್ಚದೆ ಹಿಗ್ಗದೆ ಇದ್ದರೆ ಲೋಕಕ್ಕೆ ಮೆಚ್ಚೋ ಕೇಳ ನಳಮಾಂಧಾತರೆ ನಾದರೆಂಬುದು ನೀ ಹರಿಹರಿರೆಚ್ಚರಿಕೆ ಅಳೆಯುವುದು ಕಾಯವು ಉಳಿಯುವುದು ಒಂದೇ ಕೀರ್ತಿ ಇದೆಯೊಳಗೆಚ್ಚರಿಕೆ. ಅದ ಕಾರಣ ಹಮ್ ಕಿಸ್ ಜಾಡಿಕೆ ಪತ್ತೆ ಹೇ ಅಂತ ನಾವು ಎಲ್ಲಿ ಯಾವ ಗಿಡ ತಗೊಳ್ಳಿ. ಜೀವನದೊಳಗೆ ಏನೋ ಒಂದು ಸ್ವಲ್ಪ ಸಂಪತ್ತಿ ಬಂದಿರ್ತದೆ, ತಾರುಣ್ಯ ಇರ್ತದೆ, ಸಂಪತ್ತಿ ಅಧಿಕಾರ ಇರ್ತದೆ. ಎಷ್ಟು ಒಂದು 15-20 ವರ್ಷ ಮುಂದೆ ಇವ್ರು ಯಾವ ಆರೋಗ್ಯ ನಿನಗೆ ಎಷ್ಟು ನಮ್ಮ ಈ ಜವಾನ್ದಾಗೆ ನೋಡ್ರಿ ನಮ್ಮ ಜೀವ ಅಂತ ಎಷ್ಟು ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಭಾರಿ ಮೆರೆದಾಡಿದ್ರು. ಇವತ್ತು ಹೆಸರೇ ಇಲ್ಲ, ಪೇಪರ್ನಾಗ ಎಷ್ಟು ಬರ್ತದೆ ಹೆಸರು. ನಾವು ಇವತ್ತು ಸುದ್ದಿ ನಾಳೆ ರದ್ದಿ. ಅದರಿಂದ ನಾವು ಎಂದೂ ನಮ್ಮ ವರ್ತಮಾನ ಕಾಲದ ಪರಿಸ್ಥಿತಿಯನ್ನು ನೋಡಿ ಎಂಜಾಯ್ ಮಾಡಿ ಸಂತೋಷ. ದೇವರೇ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ ಪರಮಾತ್ಮ ಕೊಟ್ಟಿರಿ. ಸಂತೋಷದ ಇದ್ದಾಗ 4 ಮಂದಿಗೆ ಹಂಚಿ ನಾವು ತಿಂದು ಸಂತೋಷ ಮಾತಾಡಿ ನಗಿಸಿ ನಲುವಿಂದ ಇರುವುದೇ ಜೀವನ ಹೊತ್ತು ಗುಮ್ಮನ ಗುಸ್ಕಾಗೆ ನಮ್ಮ ಸಮಾನ ಯಾರಿದ್ದಾರೆ, ಯಾವಿದ್ದಾನ, ಹಂಗೆ ಹಿಂಗೆ ಅನ್ಕೋತ ಹೋದ್ರೆ ನೀನು ಸಮಾಜ ಜಗತ್ತಿನಾಗಲ್ಲ, ನಿನ್ನನ್ನು ಎತ್ತಿ ಒಯ್ಯೋದಿದ್ದ. ರಾವಣ
ಎಷ್ಟು ಕುಣಿದಾಡಿದ ಜಿಗಿದಾಡಿದ. ಕಾರ್ತಿ ವೀರ್ಯಾರ್ಜುನ ಏನು ಮಾಡಿದ, ಅವನ್ನ ಕೈ ಒಳಗೆ ಹಿಡಿದು ಗುಬ್ಬಿ ಚಟ್ ಇರ್ತದ ತೊಟ್ಲ ಮೇಲೆ ಹಾಕಿದ. ಇಷ್ಟೆಲ್ಲ ಹಾರಾಡ್ದವ್ ಜಿಗಿದಾಡ್ದವ್ ಏನೇ. ಇನ್ನೊಂದ್ಸಲ ರಾವಣಿಗೆ ಬುದ್ಧಿ ಬಂದಿದ್ದು ಇಷ್ಟ ಆದರೂ ಅವನು ಜಗತ್ತಿನೊಳಗೆ ನನ್ನನ್ನು ಇನ್ನು ಬಿಡಿಸೋರು ಯಾರಿದ್ದಾರೆ, ವಾಲಿ ಇದ್ದಾನ. ವಾಲಿ ಅವ ಪರಾಕ್ರಮಿ, ಪ್ರಚಂಡ ಪರಾಕ್ರಮಿ. ನೀ ಅವನು ಗೆಲ್ಲಬೇಕಂದ್ರೆ ನೀ ಖರೆ ಶಾಣೆ. ಹಿಂಗೆ ಎಲ್ಲಿದ್ದಾನ? ಇಲ್ಲೇ ಹಂಪಿ ಒಳಗೆ ವಿಜಯನಗರ ಸಾಮ್ರಾಜ್ಯ. ವಾಲಿ ಇದ್ದಾರೆ, ಪ್ರಚಂಡ ಶಕ್ತಿಯ ಒಂದು ವಾಲಿದು. ಏನೋ ಅವ್ನು ನಡೀಲಿಕ್ಕಂತ ಭೂಮಿ ನಡಗ್ತಿತ್ತು, ಅಷ್ಟು ಶಕ್ತಿ. ಬ್ರಹ್ಮದೇವರ ಮಾನಸ ಪುತ್ರನ ಮಕ್ಕಳು. ಅಂತಹ ವಾಲಿ ಸಮುದ್ರ ಮಂಥನ ನಡೆದಿತ್ತಂತ. ದೇವದಾನವರಿಂದ ಸಮುದ್ರ ಮಂಥನ ಮಾಡಿದ್ರು. ಅಲ್ಲಿ ನೋಡ್ಲಿಕ್ಕೆ ಹೋಗಿದ್ದಂತ. ನೀವು ಕ್ರಿಕೆಟ್ ಮ್ಯಾಚ್ ನೋಡ್ಲಿಕ್ಕೆ ಹೋಗ್ತಿದ್ರು. ಅವ್ನು ನಿಂತಿದ್ದಂತ. ಬ್ರಹ್ಮದೇವರು ವಾಲಿ ಮೊಮ್ಮಗನೇ ಆಗ್ಬೇಕು. ವಾರ ಅತ್ಯುತ್ತಮ ಬಂಗಾರದ ಹಾರ ಒಳಗೆ ಹಾಕ್ಯಾರ. ಮೊಮ್ಮಕ್ಕಳಿಗೆ ಹೆಂಗೆ ಅಜ್ಜಿ ಮುತ್ತೆ ಹಾಕ್ತಾರೆ. ನೀನು ಈ ಹಾರ ಹಾಕೊಂಡು ಯಾರ ಮುಂದೆ ನಿಂದಿರ್ತೀರಿ ಅವ್ರ ಶಕ್ತಿ ನಿಂಗೆ ಬಂದ್ಬಿಡ್ತಾವೆ. ನೋಡಿ ಕೃಷ್ಣಾತ್ಮ ಹಾಗ ನಿಂತ ನಿನ್ನ ಶಕ್ತಿ ಅವಿಗೆ ಬಂತು. ಅದಕ್ಕೆ ರಾಮ ಏನು ಮಾಡಿದ, ವಾಲಿ ಎದುರಿಗೆ ಹೊಡಿಲಿಲ್ಲ. ಎದುರಿಗೆ ಬೆಳೆದಿದ್ದ ಅಂದ್ರೆ ರಾಮ ಶಕ್ತಿ ಅವಾಗ ಹೋಗ್ಬಿಡ್ತು. ಅದಕ್ಕೆ ಅವ ವಾಲಿ ಏನಾದ, ಮರಿಗೆ ನಿಂತು ರಾಮ ಹೊಡೆದು. ಎಷ್ಟೋ ಮಂದಿ ಅಂತಾರೆ ರಾಮ ಎಲ್ಲ ಚಲೋ ಮಾಡ್ಯಾನ ಜೀವನದೊಳಗೆ, ಪರಾಕ್ರಮಿ ಇದ್ದಾನ ಕರೆ, ಮರಿಗೆ ನಿಂತು ಯಾಕೆ ಹೊಡೆದು ವಾಲಿನ. ವಾಲಿ ಮತ್ತು ಸುಗ್ರೀವ ಯುದ್ಧ ಆಡ್ತಿದ್ರು, ಇವ ಹಿಡಿದು ನಿಂತು ಹೊಡೆದ. ಅಲ್ರಿ ನಿಜವಾದ ಶೂರ ಲಕ್ಷಣ ಮುಂದೆ ನಿಂತು आमने सामने करना चाहिए, पीछे से वार नहीं करना चाहिए ಹೇಳಿ ಅಂತ. ಇಲ್ಲ ಹೇಳಿ ಅಲ್ಲ. ರಾಮ ಅವನು ಬ್ರಹ್ಮ ವರ, ಆ ವರವನ್ನು ಗಟ್ಟಿ ಮಾಡಲಿಕ್ಕೆ ಮುಂದೆ ಹೋಗಿ ತಪ್ಪಲ್ಲ. ಇಂಥ ವಾಲಿ ಪ್ರಚಂಡ ಶಕ್ತಿ. ರಾವಣ ಹೋದಂತ ಅವ ಮನೆಯಾಗ ಇದ್ದಿದ್ದಿಲ್ಲ. ಅವನು ಹೇಳ್ತಿ ತಾರ ನನಗೆ ಗಂಡ ಸಂಧಾನ ಮಾಡಲಿಕ್ಕೆ ಹೋಗ್ಯಾರ. ಸಂಧಾನ ಬಾಜಾರಕ್ಕೆ ಹೋಗ್ಯಾರ್ರಿ ಅಂತಾರೆ. ಸಂಧಾನ ಮಾಡಿ ಯಾರು ಹೊರಗೆ ಯಾರು ಹೋಗ್ತಾರೆ, ಮನೆಗೆ ಸಂಧಾನ ಮಾಡ್ತಾರೆ. ಇಲ್ಲ ಹಾಗೆ ಮಾಡ್ತಿದ್ದೆ ಅಂದ್ರೆ ಪ್ರಾತಃ ಸಂಧ್ಯಾವಂದನ ಪೂರ್ವ ಸಮುದ್ರಕ್ಕೆ, ಎಲ್ಲಿ ಕಲ್ಕತ್ತಾತಿ. ಏನು ಸಾಯಂ ಸಂಧ್ಯಾವಂದನ ಈ ಕಡೆ ಬಂಗಾಳ ಕಡೆ. ಹಿಂಗೆ ಮಾಡ್ತಿದ್ದವ. ಮಾಧ್ಯಮ ಸಂಧ್ಯಾವಂದನ ಅದೇ ಮುಗಿಸ್ತಿದ್ದ. ಅಂದ್ರೆ ಹೆಂಗೆ ಹೋಗ್ತಿದ್ದ, ಆಕಾಶದಾಗ ಹೋಗ್ತಿದ್ದ ನಾವು. ಸಂಧಾನ ಮಾಡಿ ಮನೆಗೆ ಬರೋದು. ನಾವು ಮನೆ ಮೇಲೆ ಸಂಧಾನ ಮಾಡ್ತಿರ್ತೀವಿ. ಹಂಗೆಲ್ಲ ಅಷ್ಟು ಪರಾಕ್ರಮಿ ಅವ. ಅದಕ್ಕೆ ಹೇಳ್ತಿ ಹೇಳಿದಂತ ಹಿಂಗೆ ಆಯ್ತು. ವಿಮಾನದಾಗ ಹೊಂಟೇವು. ನಾವು ಆಲಿ ಸಮುದ್ರ ದಂಡೆ ಮೇಲೆ ನಿಂತು ಸೂರ್ಯ ಅರ್ಘ್ಯ ಕೊಟ್ಟು ಜಪ ಮಾಡ್ಕೊಂಡು ನಿಂತಿದ್ದ. ಈಗ ವೇಳೆ ಹಿಡಿದ್ರಾಯ್ತು. ಅಟ್ಯಾಕ್ ಅಂತಲ್ಲ, ಹಿಂದೆ ಬಂದು ಹಿಂಗೆ 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 ರಾವಣ ಹೆಜ್ಜೆ ಸಪ್ಪಳ ಹಿಂಗೆ ಬಂದು ನಿಂತ. ವಾಲಿ ದಿವ್ಯ ದೃಷ್ಟಿ ಅವನದು. ಇನ್ನೇನು ಸುಗ್ರೀವ ವಾಲಿ ಅವನು ಹಿಡಿಯಾವಿ ಅಂತ ಇವೇ ಮಾಡಿದ. ಗಾಯತ್ರಿ ಮತ್ತು ಎಡಗೈ ತಗೊಂಡು ಪಟಕ್ ಅಂತ ಹಿಡ್ಕೊಂಡು ಹಿಂಗೆ ಬಗಲ ಪಂಜ ಸುತ್ಕೊಂಡು ಹಾಕಿ ವಾದ್ಯಾಡಿಗೆ ಎತ್ತಿದ್ದು. ಹತ್ತಲ್ಲಿ ರಾವಣ ಅವ್ನು ಗಾಬರಿ ಅದ. ಇನ್ನೊಂದು 5 ಮಿನಿಟ್ ಅನ್ನೋ ಸಾಧ್ಯ ಆಗ್ತದ. ಅವ್ನು ಬಿಡು ಸ್ವಲ್ಪ ಬಿಡು ಅಂದ್ಕೊಡು. ನಮ್ಮದು ಜಪ ಮುಗಿಬೇಕು. ಜಪ ಎಷ್ಟು ಜಪ 1000 ಜಪ ಮಾಡ್ತೀವಿ ನೋಡಿ. ನಮ್ಮ 10 ಮುಗಿಸಿ 10 ಮಾಡಿ ಹಂಗ ಮಾಡಿ ಸಂಧ್ಯಾ ಮುಗಿಸ್ಬಿಡ್ತೀವಿ. ಸಂಧ್ಯಾನೊಳಗೆ ಗಾಯತ್ರಿ ಮಂತ್ರ ಉತ್ತಮ ಮಧ್ಯಮ ಅಧಮ ಅಂತ ಹೇಳ್ಯಾರ. ಉತ್ತಮ ಗಾಯತ್ರಿ ಯಾವುದು, ಮಧ್ಯಮ ಯಾವುದು, ಅಧಮ ಯಾವುದು? ಸಹಸ್ರ ಪರಮಾಂ ದೇವಿ 1000 ಗಾಯತ್ರಿ ಮಾಡೋದು ಉತ್ತಮ ಪಕ್ಷ. 100 ಮಾಡೋದು ಮಿಡಲ್ ಕ್ಲಾಸ್ ಮಧ್ಯಮ. 10 ಮಾಡೋದು ನೋಡಿ ಅಧಮ ಕ್ಲಾಸ್. ಅವತ್ತು ನಾವೇನು ಮುಂಜಾನೆ ಮಾಡಿದ್ದೀವಿ, ಸಂಧ್ಯಾನ ಶುರು ಮಾಡಿ ಅಪ್ಪಿ ತಪ್ಪಿ ಅದು ಮಾಡಿದವ. ಇವತ್ತಿನಾಗ 10 ಕಿಮ್ಮತ್ತು ಹೋಗಿ. 10 ರೂಪಾಯಿ ನೋಟ್ ಹೋಯ್ತು, 20 ಹೋಯ್ತು, 50 ಹೋಯ್ತು, 100 ಹೋಯ್ತು. ಈ 100 ರೂಪಾಯಿ ಮುಂದಿಟ್ರು ಯಾರು ಹಂಗೆ ನೋಡಂಗಿಲ್ಲ. 1000 ರೂಪಾಯಿ ಇಟ್ಟರು ಅಡ್ಡಿ ಪರವಾಗಿ. ಈಗ ನಾವು ನೋಟಿಗೆ ಕಿಮ್ಮತ್ತು ಕೊಡ್ತೀವಿ. ಗಾಯತ್ರಿ
10 ಮಾಡಿದರೂ ಪುಣ್ಯದಿಲ್ಲ ನನಗಿಲ್ಲ. ಆದರೆ ಗಾಯತ್ರಿ 1000 ಗಾಯತ್ರಿ ಮಿನಿಮಮ್ ಮಾಡಬೇಕು. ಅಂಥ 1000 ಗಾಯತ್ರಿ 3 ಪಟ್ಟು ನಾರಾಯಣ ಅಷ್ಟಾಕ್ಷರದ ಓಂ ನಮೋ ನಾರಾಯಣ. ಹೆಣ್ಮಕ್ಕಳಿಗೆ ಮಂಗಳ ದ್ರವ್ಯ ಅರಿಶಿಣ ಕುಂಕುಮ ಎರಡೂ ಕೂಡಿರ್ಬೇಕು. ಹಂಗೆ ನಾರಾಯಣ ಅಷ್ಟಾಕ್ಷರಾತ್ಮಕ ಗಾಯತ್ರಿ ಮಂತ್ರವನ್ನು ಎಷ್ಟು ಮಾಡ್ತೀವಿ ಅದ್ರ 3 ಪಟ್ಟು ಏನು ಮಾಡಬೇಕು? ನಾನಷ್ಟು. ಹೆಣ್ಮಕ್ಳಿಗೆ ಗಾಯತ್ರಿ ಯಾವುದು? ಅದಕ್ಕೆ ಹೆಣ್ಮಕ್ಳಿಗೆ ಕೃಷ್ಣ ಮಂತ್ರ. ಅವರು ಸ್ನಾನ ಮಾಡಿ ಒಬ್ಬಿ ಚಂದ್ರ ಹಚ್ಕೊಂಡು ಚೆನ್ನಾಗಿ ಊಟ ಮಾಡಿ ನಡುವ ಶುದ್ಧ ಮಾಡಿ ಅದರೊಳಗೆ ಕುಂಕುಮ ಹಚ್ಕೋದು. ನಾಮ ಕಾಣಿಸ್ಬೇಕು, ಕುಂಕುಮ ಹಚ್ಕೋಬೇಕು, ಗಿರಿ ಹಚ್ಕೊಂಡು ಆಮೇಲೆ ಅವ್ರು ಏನು ಮಾಡಬೇಕು? ಕೃಷ್ಣ ಮಂತ್ರ ಜಪ ಮಾಡಿ ಕೃಷ್ಣಗೆ ಅರ್ಘ್ಯ ಬಿಡಬೇಕು. ಇದು ಅವರು ಮಾಡುವ ಸಂಧ್ಯಾ ಮಂತ್ರ. ಇದು ಅವರಿಗೆ ಸಂಧ್ಯಾನ ಫಲ ಬರ್ತದಂತ ಹೆಣ್ಮಕ್ಳು. ಇದಕ್ಕೆ ಗುರುಮಂತ್ರ ಅಂತಂತ ಕೃಷ್ಣ ಮಂತ್ರ. ಇಲ್ಲೇ ಇವ ಜನರು ಗಾಯತ್ರಿ ಮಾಡ್ತಿದ್ದ, 1000 ಗಾಯತ್ರಿ ಮಾಡಿ ನಾನು ಸಾಕ್ಷಿ ಮಾಡಿ ಅದಕ್ಕೆ ಹಿಂಗೆ ಒತ್ತಿದ್ದೆ ಗದಿ ಅವನು ಅಂದರೆ ಸಂಧ್ಯಾ ನೋಡಿ ಏನು ಬಾ ಗಾಯತ್ರಿ ಮುಗಿತಾ ಇಲ್ಲ ಅಂತ ಕೇಳಿ ಕೊಡೋ. ಅವಾಗ ಸೆಕೆ ಆಗ್ತಿತ್ತು ಒಳಗೆ ಹಿಂಗೆ ಒತ್ತಿದ್ರೆ ಹೆಂಗಿದೆ ಕುತ್ತಿಗೆ ಹೆಚ್ಚಿಕಿದ್ರೆ ಅವ ಕೇಳೋಣ ಸಂಧಾನಿದೆ ಗಾಯತ್ರಿ ಮುಗಿ ಇಲ್ಲ ಮುಗಿದಿಲ್ಲ ನಮ್ಮ ಮಗು ಹೊರಗೆ ಹಾಕಿ ರಾವಣ ಹಣಿವಾರ ಹಿಂಗಾಗ್ಯದ. ಇಷ್ಟು ಮಂದಿನೆಲ್ಲ ಕುಬೇರನ ನಾವು ಇಂದ್ರನ ಗೆದ್ದವ ಇದೇನ ವಾಣಿ ಮಂದು ಬಿದ್ದು ಹೋದ ಮುಂದೆ ಅದು ಮತ್ತೆ ಹಾರಿದವ ಆಕಾಶದಾಗ ತೊಗೊಂಡೆ ಕುಂಕುಳದಾಗ ಕುಸುಮ್ ತೊಗೊಂಡ. ಆಮ್ಯಾಲ ಮನೆಗೆ ಬಂದು ಅವ್ನು ಜಾಡಿಸಿ ಬಿತ್ತ ತಗಣಿ ಬಿದ್ದ ಹಾಗೆ. ಇನ್ನೊಮ್ಮೆ ಹೊಸಾದ ಬರ್ತೇನೆ. ಒಂದು ಪ್ರಶ್ನೆ ಇದು ಎದುರಿಗೆ ಬಿಳಿ ಕಾಣಿಸ್ತದ ಬಿಳಿ ಬೆಟ್ಟ ಅಲ್ಲೋ. ನಿನ್ನಂಥ ಮುಟ್ಟಾಡರು ನನ್ನ ಉಸಾರಿ ಬಂದಾಗ ಅವರು ಸಂಹಾರ ಮಾಡಿ ಅವ್ರು ಎರುವಿನ ರಾಶಿ ಅಂದ್ಬಿಟ್ಟು ನಿಂದು ಅದ್ರಾಗ ಬರ್ತಾರೆ ನೋಡ್ಕೊಂಡು ಹಂಗಾರ ಮಾಡಿ ನಾನು ಬದುಕಿಸ್ಬ. ನಾನು ನಿನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಆಯಿತು, ನಿನ್ನ ಬಗ್ಗೆ ನಾನು ತಪ್ಪು ತಿಳ್ಕೊಂಡಿದ್ದು. ವೆರಿ ಸಾರಿ. ನಾನು ಸ್ವಲ್ಪ ನಮ್ಮದೇ ಗತಿ ಒಳಗೆಲ್ಲ ಪಡೆದು 4 ಹೆಸರು ಮಾಡಿದ್ದು. ಇಷ್ಟು ನಾನು ಗೋರಿ ತರಸೆ ಆ ಹಮ್ಕೋನಿ ನಾವಿಬ್ಬರು ಮಿತ್ರ ಆಗೋಣ. ಹಂಗೆ ಆಗ ಹೋಗಿ ಇನ್ನೊಮ್ಮೆ ಈ ಕಡೆ ಹಾಗೆ ಯಾವನ್ನ ತಿಕ್ಕಿ ನಮಸ್ಕಾರ ನಾವು ಹೊರಗೆ ಅಂದ್ಬಿಟ್ಟು ಇಷ್ಟು ವಾಲಿಯನ್ನು ಅವನು ಸೋಲಿಸ್ಲಿಕ್ಕೆ ಹೋಗಿ ಏನಾಯಿತು, ಅವನು ವಾಲಿಯಿಂದ ಸೋತು ಹೋಗ್ಬೇಕು. ಈ ರೀತಿಯಾಗಿ ತತಸ್ಸುರಾಣ ಅಂತೂ ತ್ವಯಾ ದತ್ತೋಯಮಸ್ಮಾಕಂ ಆಯುಷ ಪವನಃಪತಿ. ಹಾಗಾದ್ರೆ ಒಂದು ಪ್ರಶ್ನೆ ಕೇಳ್ತಾರೆ ಏನಂದ್ರೆ, ಇಲ್ಲಿ ಬ್ರಹ್ಮದೇವರಿಂದ ವರ ಪಡೆದಿದ್ದ ಯಾರೋ ರಾವಣ, ಇಲ್ಲಿ ಹೆಂಗೆ ಸೋತ? ವಾಲಿ ಕಡೆಗೆ. ನಾವು ಸೋತದ್ದು 2 ಕಡೆಗೆ, ಒಂದು ಕಾರ್ತಿವೀರ್ಯಾರ್ಜುನ, ಇನ್ನೊಬ್ಬ ವಾಲಿ. ಹೆಂಗೆ ಸೋತವ? ಪ್ರಶ್ನೆ ಕೇಳ್ತಾರೆ. ಆಚಾರ್ಯ ನಿರ್ಣಯ ಕೊಟ್ಟಾರ ಇದು. ಅವ ಏನು ಮಾಡಿದ್ದ? ರಾವಣ ತಪಸ್ಸು ಮಾಡಿ ವರ ಬಿಡೋ ಮೇಲೆ ಯಾಕೆ ನಂಗೆ ದೇವ ದಾನವ ಯಕ್ಷ ರಾಕ್ಷಸ ಕಿನ್ನರ ನಾಗ ಇವರಿಂದ ನನಗೇನೇನು ಪರಾಜಯ ಆಗಬಾರದು. ಮನುಷ್ಯರು ಕಪಿಗಳಿಗೆ ಅವನು ಬೇಡಿದ. ಅವೇನು ದೊಡ್ಡ ಅವನನ್ನ ಕಿಮ್ಮತ್ತೇ ಇಲ್ಲ ಅಂತ ಅವ್ರು. ಅವೇನು ದೊಡ್ಡ ಅವತನ್ನ ಅಲ್ಲ, ಅವ್ರ ಸೋಸಿಗೆ ವರ ಆಗಿ ಪಡಿಬೇಕು. ಅವನು ಪಡಲಿಕ್ಕೆ ವರ ಆಗಿ ಗುಡ್ಡ ಎತ್ತಲಿಕ್ಕೆ ವರ ಬೇಡಬೇಕು. ಮತ್ತು ಮನೆ ಮುಂದೆ ಸಣ್ಣ ಸೂಜಿ ಬಿದ್ದು ಅದು ಎತ್ತಲಿಕ್ಕೆ, ದೇವರೇ ಹಂಗೆ ವರ ಕೊಡಪ್ಪ ಇದಕ್ಕೆ ಸೂಜಿ ಎತ್ತಲಿಕ್ಕೆ ಯಾರು ವರ ಬೇಡ್ತಾರೆ, ನಾವೇ ಎತ್ತೀವಿ ಅದನ್ನು. ಹಂಗೆ ಮಾನವರನ್ನು ಕಪಿಗಳನ್ನು ಸೋಲಿಸಲಿಕ್ಕೆ ಬ್ರಹ್ಮದೇವ್ರ ವರ ಬೇಡ. ಈಗ ಅವರಿಬ್ಬರನ್ನು ಬಿಟ್ಟು ವರ ಬೇಡಿದ್ದ. ಈಗ ಅವರೇ ಸೋಲಿಸ್ಬಿಟ್ಟು ವಾಲಿ ಕಪಿ ಸಹಸ್ರಾರ್ಜುನ ಹಿಂಗೂ ಹೇಳ್ತಾರೆ. ಒಂದು ಚತುರ್ಮುಖ ಬ್ರಹ್ಮದೇವರ ವರಕ್ಕೆ ಹಾನಿ ಇಲ್ಲ ನೋಡಿ. ಇಂದ್ರಾದಿಗಳು ಕೂಡ ಅವರ ವರಕ್ಕೆ ಮಾನ್ಯತಾ ಕೊಟ್ಟು ಸೋತಂಗೆ ಮಾಡ್ತಾರೆ. ಮತ್ತು ಇವರು ಇಂದ್ರಕ್ಕಿಂತೂ ಕಡಿಮೆ. ಯಾರು ಸಹಸ್ರಾರ್ಜುನ ವಾಲಿಯಂಕ ಇಂದ್ರನ ಅವತಾರ.
ಆದ್ರೆ ಇಲ್ಲಿ ಯಾಕೆ ಹಿಂಗಾಯ್ತಂದ್ರೆ ಮಾನವ ಮತ್ತು ವಾನರ ಇವರಿಬ್ಬರಿಂದ ನನಗೆ ಜಯ ಆಗಲಿ ಅಂತ ಅವ್ನು ಬೇಡಿದ್ದಿಲ್ಲ. ಯಾರು? ರಾಮ. ಅದಕ್ಕೆ ಅವರಿಗೆ ಸೋಲ್ತು. ಈ ಪ್ರಕಾರವಾಗಿ ಆದಾಗ ಆಪೃಚ್ಛದಾರಾಮೋ ದಕ್ಷಿಣಾಶ್ರಾಮುನಿಂ ಅತುರಂಬಲಮೇತದ್ವೈ ವಾಲಿನೋ ರಾವಣಶ್ಚ ತತ್ವೇತಾಭ್ಯಾಮ್ ಹನುಮತ ಸಮಂ ತಿಮತಿರ್ಮಮ. ಹನುಮಂತ ದೇವರಿಗೆ ರಾಮದೇವ್ರಿಗೆ ಎಲ್ಲ ಗೊತ್ತದ, ಆದರೂ ಕೇಳ್ತಾರೆ. ಅಗಸ್ತ್ಯ ಋಷಿಗಳೇ, ಈಗ ನಂಗೆ ರಾವಣನ ಬಲ ಗೊತ್ತಾಯಿತು, ವಾಲಿ ಬಲ ಗೊತ್ತಾಯಿತು, ಸರ್ವಜ್ಞ ಮೂರ್ತಿ ಎಲ್ಲ ಗೊತ್ತದ, ನಮ್ಮ ಸಲುವಾಗಿ ಹೇಳ್ತಾರೆ. ಶೌರ್ಯಂ ದಾಕ್ಷ್ಯಂ ಬಲಂ. ಆದರೆ ಹನುಮಂತ ಇವರಿಬ್ಬರಿಗಿಂತಲೂ ಉತ್ತಮ ಅಂತ ನನಗೆ ಅನ್ನಿಸ್ತದೆ. ಯಾರು? ವಾಲಿ ಮತ್ತು ರಾವಣಕ್ಕಿಂತ. ಎದುರೊಳಗೆ ಶೌರ್ಯಂ ದಾಕ್ಷ್ಯಂ ಬಲಂ ಧೈರ್ಯಂ ಪ್ರಜ್ಞಾತ ನಯಸಾಧನಂ ವಿಕ್ರಮಶ್ಚ ಪ್ರಭಾವಶ್ಚ ಹನುಮತಿ ಕೃಪಾಲಯ. ಶೌರ್ಯ, ಯುದ್ಧಕ್ಕೆ ಬಂದಾಗ ಪರಾಕ್ರಮದಿಂದ ಮುಂದೆ ಹೋಗೋದು. ದಾಕ್ಷ್ಯಂ, ದಕ್ಷತೆ ಅಂದರೆ ಯಾವಾಗಲೂ ಕೂಡ ಎಚ್ಚರಿಕೆ. ಬಲಂ ಶಾಣ್ಯತನ, ಬಲ. ಧೈರ್ಯ, ಪ್ರಜ್ಞಾತ, ತಿಳುವಳಿಕೆ. ನಯಸಾಧನ, ನೀತಿಯಿಂದ ಹೆಂಗೆ ಸಾಧನೆ ಮಾಡಬೇಕು. ವಿಕ್ರಮಶ್ಚ, ಶತ್ರುಗಳ ಮೇಲೆ ಆಕ್ರಮಣ ಮಾಡಿ ಗೆಲ್ಲೋದು. ಪ್ರಭಾವಶ್ಚ, ತನ್ನ ಇಂಪ್ರೆಷನ್. ಇವೆಲ್ಲ ಹನುಮಂತನ ಮೂರ್ತಿವಂತ ಗುಣಗಳಂತೆಲ್ಲ ಇವೆ. ಯಾವ ವ್ಯಕ್ತಿ ಸಮುದ್ರವನ್ನು ನೋಡಿ ಹನುಮತಿ ಸಿದಂತಿ ಕೇಪಿವಾಹಿನಿ ಸಮಾಶ್ವಾಸ್ಯ ಮಹಾಬಾಹುರು ಯೋಜನಾ ಕೃತಂಪದು. ಸಮುದ್ರದೊಳಗೆ ಎಷ್ಟು ಬಿಗಿದಿದ್ದು ಹನುಮಂತ ದೇವರು. ಆ ಸಮುದ್ರವನ್ನು ದಾಟಿ ತ್ರಿಕೂಟ ಪರ್ವತವನ್ನು ಏರಿ ಅಶೋಕವನಕ್ಕೆ ಹೋಗಿ ಸೀತಾದೇವಿಯನ್ನು ಹುಡುಕಾಡಿ ಅವಳ ಸಂದೇಶವನ್ನು ತಂದು ಜೀವಂತಾಗಿ ಬಂದು ರಾಮನ ಭೇಟಿ ಆಗಬೇಕಾಗಿತ್ತು. ಇಷ್ಟೆಲ್ಲ ಯಾವ ಕಪಿಗಳಿಗೂ ಆಗಲಿಲ್ಲ. ಕಪಿಗಳನ್ನೊಂದು ಇದು ಇಂಪಾಸಿಬಲ್ ಅಂತ. ಸಮುದ್ರ ನೋಡ್ರಿಗೆ ಹಾರಾಗ್ತಾರೆ ನಮಗೆ, ಅದೇನು ತಲೆ ದಾಡ್ತೀವಿ. ಆದರೂ ನೀವು ಕೇಳಿದ ಜಾಂಬು ಅಂತ, ಯಾರ್ಯಾರು ಎಷ್ಟೆಷ್ಟು ಹಾರ್ತೀರಿ, ನಿಮ್ಮ ಶಕ್ತಿ ಹೇಳಿರಿ. ಶಕ್ತಿ ಹೇಳಮ್ಮ. 100 ಕಪಿಗಳು. ಸ್ವಾಮಿ ಕೈ ಮಾಡಿದವ, ನಾ ಹೇಳ್ತೀನಿ ನನ್ನ ಶಕ್ತಿ ಹೇಳಿ. ನನ್ನ ಶಕ್ತಿ 10 ಕಿಲೋಮೀಟರ್ ಹಾರಕೋಗ್ಬಿಟ್ಟು ಕ್ಯಾಟ್ಕೋಡು. 10 ಕಿಲೋಮೀಟರ್ ಹಾರ ಎಲ್ಲಿ ಬೀಳುತ್ತೆ? ಸಮುದ್ರ ಬೀಳುತ್ತೆ, ಮೀನಿಗೆ ಹಾರ ಹಾಕ್ತೀವಿ. ನೀವು ಅದು ಹೇಳ, ನಾನು 20 ನನಗೆ ಕೇಳ್ಕೊಡು. ಸಮುದ್ರದ ಎಷ್ಟು? 100 ಕಿಲೋಮೀಟರ್. ಅದು ಯೋಜನೆ ಅಂದರೆ ಒಂದು ಯೋಜನೆಗೆ 10 ಕಿಲೋಮೀಟರ್. ಏನು ನೀವು ಲೆಕ್ಕ ಹಾಕಬೇಕಲ್ಲ. ಅವಾಗ ಎಲ್ಲ ಕವಿಗಳು 20, 30, 40, 50 ಅನ್ಲಿಕ್ಕತ್ತು. ಎಲ್ಲಕ್ಕೂ ಉಪಯೋಗ ಬೆಳೆದವು. ಕಡೆಗೆ ಏನಾಯಿತು? ಒಬ್ಬಾತ ಎದ್ದ ತರುಣ ಕಪಿ ಅಂಗದ. 25 ವರ್ಷ ಆಗಿತ್ತು ಅವನು. ಕುಡಿ ಬೀಸಿ ತರುಣ ಪೈಲಾ ಪಂಚವೀಸ್. ಪೈಲಾ ಪಂಚವೀಸ್ನೊಳಗೆ ಭಯಂಕರ ಇರ್ತದೆ ದರ್ಪ. ಕತ್ತಿಗೂ ತಾರುಣ್ಯ ಬಂದ್ರೆ ನಮ್ಮ ಸಮಾನ ಅಂತಿರ್ತದೆ. ಇವಕ್ಕೂ ಮಾನವ ಆ ವಯಸ್ಸೇ ಮಾಡಿಸ್ತದೆ ಹುಡುಗಾಟ. ಅಂಥದ್ದು ಸ್ವಾಮಿ ನಾ ಸಮುದ್ರ ದಾಟಬಹುದು. ಚಲೋ ತಾಳಿ ಮಾಡಿಸ್ತೇವೆ. ನಾನು ನಿಂದು ತಾಳಿ ಮಾಡಿಸ್ಬೇಡ, ತಿರುಗಿ ಬರ್ತೇನೆ ಗೊತ್ತಿಲ್ಲ. ತೊಗೊಂಡೆ ನಾ ಪರೀಕ್ಷಾವನ್ನು ಚೆನ್ನಾಗಿ ಬರೀಬಹುದು. ಅದ್ರ ಮನೆ ತನಕ ಮುಂದೆ ನಾ ಜೀವಂತ ಇರ್ತೇನೋ ಗೊತ್ತಿಲ್ಲ. ಅಂದ್ರೆ ತೊಗೊಂಡ ಪರೀಕ್ಷೆ ಪಾಸ್ ಆಗಿದೆ ಏನು ಮಾಡು. ಅವಾಗ ಜಾಂಬು ಅಂತ ಕೇಳಿದರು. ನಮಗೆಲ್ಲರೂ ಕೇಳಿಕತ್ತೀರಿ ಸ್ವಾಮಿ, ನೀವು ಹಾರಬಹುದ? ನೀವು ಮಂದಿ ಕಾರ್ಬಾರ ಮಾಡ್ಲಿಕ್ಕತ್ತೀರಿ, ನಿಮ್ದಷ್ಟು ಶಕ್ತಿ. ಹುಡುಗರೇ ಸೀನಿಯರ್ ಮನುಷ್ಯ ಗೊತ್ತದೆ. ನಾನು ಹಿಂದಕ್ಕೆ ಬಲಿಚಕ್ರವರ್ತಿ ದಾನ ಕೊಟ್ಟಾಗ ವಾಮನ ಹೋಗಿ ತ್ರಿವಿಕ್ರಮ ಆದ ವಿಷ್ಣು ಪರಮಾತ್ಮ. ಹೌದು ಮುಂದೇನಾಯಿತು? ಆ ತ್ರಿವಿಕ್ರಮಿ ಪರಮಾತ್ಮ ಕಾಲನ್ನು ಮೇಲೆ ಮಾಡಿ ಆಕಾಶಕ್ಕೆ ಆ ಭಗವಂತನ ತ್ರಿವಿಕ್ರಮ ರೂಪ ನೋಡಿ ಸಂತೋಷ ಆಗಿ 14 ಲೋಕಕ್ಕೆ ಇವನೇ ನಿಜವಾದ ಸ್ವಾಮಿ ಅಂತ ನಾನು ನಗಾರಿ ತೊಗೊಂಡು ನಮ್ಮ ದಾಸೋತ ಆಕಾಶ ತಿರುಗಾಡ್ತಿದ್ದ. ದೇವರ ಗುಣಕೀರ್ತನ ಮಾಡ್ಕೋತ ಏನಾಯಿತು? ಆ ಗಡಿಬಿಡಿ ಒಳಗೆ ಮೇರು ಪರ್ವತದ ಶಿಖರ ನನ್ನ ಮೊಳಕಾಲಕ್ಕೆ ಬಡೋದೇನ ನಾನು ಮಂಡ್ಯ ನೋವಕ್ಕೆ ತುತ್ತಾಗಿನ ಇವತ್ತಿಗೂ ಹಿಂಗೆ ಕೊಂಡ್ಲಿಕ್ಕತ್ತೀನಿ ನಾನು. ನೋಡಿ, ಮೇರು ಪರ್ವತಕ್ಕೆ ತುದಿ ಬಡ್ಸ್ಕೊಂಡು ಹಿಂಗಾದ. ನಾವು ಏನೋ ಬಡ್ಸೋದು ಹಂಗೆ ಆಗಿರ್ತಾವೆ ನಾವು. ಯಾಕೋ ಟಾಕ್ಚುಲಿ ಏನೂ ಬೆಳೆದಿಲ್ಲ. ಒಂದು ಬಡದಲ್ಲ.
ಶುಗರ್ ಬಡದದ ಒಳಗೆ ಹೋಗಿ ಅದಕ್ಕೆ ಅದು ಅರ್ಧೋಡಪ್ಪ ಅಂತಲ್ಲ ಎಲ್ಲರೂ ಹಿಂಗೆ ಕೂಡ್ತಿರ್ತಾರೆ, ಕೆಲವು ಹಿಂಗೆ ಹೋಗ್ತಿರ್ತಾರೆ ಆರಾಮಿದ್ದ, ಮುಂದೆ ಹಿಂಗೆ ಸ್ವಲ್ಪ ಮುಂದೆ ಆಮೇಲೆ ಇನ್ನೊಬ್ರಿಗೆ ಎತ್ಕೊಂಡೆ ಹೋಗ್ಬೇಕು. ನಮ್ಮ ಹಣೆಬಾರ ಗಾತ್ರಂ ಸಂಕುಚಿತಂ ಗತಿರು ವಿಗಲಿತ ಭ್ರಷ್ಟಾಚ ದಂತಾವಲಿ ದೃಷ್ಟಿರ್ನಶ್ಯತಿ ವರ್ಧತೆ ಬಧಿರತ ಅಂತ ಕೇಳಿದ್ರೆ ಇಲ್ಲ. ಹಂಗೆ ಅಂತಕ್ಕೇನಾಯ್ತು, ಈ ಸಮುದ್ರ ನನ್ನ ಎದುರಿಗೆ ಏನು ಕಫ್ ಪದಾರ್ಥ ಕಟಾರಿದ್ದಂಗೆ ಇದು ಒಂದು ಅಡಿ ದಾಟ್ಬಿಡ್ತಾನೆ. ಆದರೆ ಈಗ ಶಕ್ತಿ ಇಲ್ಲ. ಕೆಲವರು ನಮ್ಮ ಹಿಂದಿನ ಸರ್ವಿಸನ್ನೆಲ್ಲ ಹೇಳ್ತಿರ್ತಾರೆ, ಗಾರ್ಡನ್ದಾಗ ಕೂತು ನಾ ಹಿಂದಕ್ಕೆ ಅಧಿಕಾರಿ ಇದ್ದಾಗ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಆ ಕಾಲ. ಈಗೇನಿದ್ದೀರಿ ಈ ಸೈಕಲ್ಲು ಇಲ್ಲ. ಮತ್ತು ಈಗಿನ ತೊಗೊಂಡ್ರ ಮುಂದಿನ ಗತವೈಭವ ತೊಗೊಂಡು ಏನು ಮಾಡೋದು, ಕೆಲಸಕ್ಕೆ ಉಪಯೋಗ ಬೀಳಬೇಕಲ್ಲ. ಎಲ್ಲೂ ಯಾರೂ ಅಡುಗೆ ಮಾಡೋರು ಇದ್ದಿದ್ದಿಲ್ಲ ಮಂದಿ ಭಾಳ ಮಂದಿ ಏನೇ ಅಡುಗೆ ಮಾಡಿ. ನಾನು ಈ ಎಲ್ಲಿ ಮಂದಿ ಎಲ್ಲ ಗಂಟೆ ಅಡುಗೆ ಮಾಡ್ದವ ನಾ ಅಡುಗೆ ಮಾಡಿದ ಹುಳಿ ಯಾವ್ದಾದ್ರು ತಿಂದ್ರಂದ್ರೆ ಅವ್ರಿಗೆ ಕೈ ವಾಸ ಇವತ್ತಿಗೆ ಹೋಗಂಗಿಲ್ಲ, ಅಷ್ಟು ಸುಗಂಧ. ಭಾರಿ ಆಯ್ತು ಅಡುಗೆ ಸಿಟ್ಟು. ಆದರೆ ಈಗ ಮಾಡ್ಲಿಕ್ಕೆ ಶಕ್ತಿ ತೊಗೊಂಡೇ ಮಾಡೋದು. ಮತ್ತು ಹೇಗೆ 20 ವರ್ಷ ಹಿಂದೆ ಮಾಡ್ತಿದ್ದ, ಈಗ ಊಟ ಅಷ್ಟೇ ಮಾಡಿ ಮತ್ತು ತೊಗೊಂಡೇ ಮಾಡ್ತೀನಿ. ಪರಾಕ್ರಮ ಪ್ರಕೃತ ಮನುಸರಾಮ ಪಾಯಸಂ ಭಕ್ಷಯ. ಅದಕ್ಕೆ ಹಿಂಗಂದ್ರು ಇಂಥ ಸಂದರ್ಭ ಒಳಗೆ ಎಲ್ಲ ಕಪಿಗಳು ನಿಶ್ಚೇಷ್ಟರಾಗಿ ನಿರಾಶರಾಗಿ ನಮಗೇನು ಸೀತಾ ಸಿಗಂಗಿಲ್ಲ ಅಂತ ಭಾಳ ದುಃಖದಿಂದ ಉತ್ತರಕ್ಕೆ ಮುಖ ಮಾಡಿ ಹಳದಿ ಬಟ್ಟೆ ಹೊತ್ಕೊಂಡು ಏನು ಮಾಡಿದರು, ನಿರಾಶ ಅಂದ್ರೆ ನಿರಾಶರಾಗಿ ನಿರಾಹಾರರಾಗಿ ಕೂತ್ಬೇಕು, ಇಲ್ಲೇ ಸಾಗೋದು. ಆವಾಗ ಹನುಮಂತ ದೇವರ ಕಡೆಗೆ ಹೋಗಿ ಪ್ರಾರ್ಥನಾ ಮಾಡ್ತಾರೆ ಎಲ್ಲರೂ ಕಪಿಗಳು ಜಾಂಬು ಅಂತ. ಉತ್ತಿಷ್ಟ ಹರಿಶಾರ್ದೂಲ ರಂಘಯಸ್ವ ಮಹಾರಣವಂ ವಿಷಣ್ಣಾವಾನರ ಸರ್ವೇ ಹನುಮನ್ ಕಿಮುಪೇಕ್ಷಸೆ. ವಾನರ ಶ್ರೇಷ್ಠ ಬೆದ್ದೇಳು ಬೇಗನೆ. ಇವತ್ತೆಲ್ಲ ಕಪಿಗಳು ಏನೋ ನಿಶ್ಚೇಷ್ಟರಾಗ್ಯಾರ, ಯಾರಿಗೂ ಈ ಕೆಲಸ ಮಾಡಲಿಕ್ಕಾಗುವಂತಾಗಿದೆ. ನೀವೊಬ್ಬ ಗರುಡ ದೇವರಕ್ಕಿಂತ ನಿನ್ನ ವೇಗ ಬಹಳದು. ಆಕಾಶೊಳಗೆ ಇವತ್ತು ನಿನಗಿಂತಲೂ ಉತ್ತಮವಾದಂಥ ಶ್ರೇಷ್ಠ ಜೀವರಾಶಿಗಳು ಯಾರೂ ಇಲ್ಲ, ನಿನೆಯವರು. ಯಾಕಂದ್ರೆ ಹನುಮನ್ ದೇವರು ಹುಟ್ಟಿದ ಕೂಡಲೇ ಅವ್ರು ಹಾರಿದ್ರು. ಎಲ್ಲೇ ಮಳಗಿ ಮೇಲಲ್ಲ, ಸಿಂಟೆಕ್ಸ್ ಮೇಲೆ ಹೋಗಿ ಬರ್ತಾರಲ್ಲ, ಹಂಗಲ್ಲ. ಹುಟ್ಟಿದ ಕೂಡಲೇ ಸೂರ್ಯಮಂಡಲಕ್ಕೆ ಹಾರಿಬಿಟ್ಟರು. ಸೂರ್ಯಮಂಡಲ ಇಡೀ ಹುಟ್ಟು ವೇಳಕ್ಕಾಗದಿ ಕಿತ್ತಳೆ ಹಣ್ಣ ಕಣ್ಣ ಕಾಣ್ತಾವ. ಕಿತ್ತಳೆ ಹಣ್ಣು ಅಂತವರು ಕೂಸಿದ್ದಾಗೆ ಅರ್ಥಕ್ಕೆ ಹೋದ್ರಂತ ಸೂರ್ಯಮಂಡಲ ತನಕ. ಅವಾಗ ರಾಹು ಬಹಳ ಸಿಟ್ಟು ಬಂತು. ಆಕಾಶದಾಗ ನನಗಿಂತೂ ಸಮಾನ ಯಾರು ಇಂದ್ರಿಗೆ ಹೋಗಿ ಹೇಳ್ದ, ಇಂದ್ರ ಯಾವ ಹುಡುಗಿ ಕೂಸ ರಾಹುನು ಮೇಲ್ಗೆತ್ತಾನಿವ ಸೂರ್ಯ ಕಡೆ ಹೋಗುತ್ತಾನೆ. ವಜ್ರಾಯುಧ ಒಗೆದು ಬಿಟ್ಟ. ವಜ್ರಾಯುಧ ಅದು ವಿಷ್ಣು ಪರಮಾತ್ಮನ ಶಕ್ತಿ. ಅದಕ್ಕೆ ಕಿಮ್ಮತ್ತು ಕೊಡೋ ಸಲುವಾಗಿ ಹನುಮಂತಿಯರು ಬಿದ್ದಂಗೆ ಮಾಡಿದರು. ಅದಕ್ಕೆ ಇಂದ್ರಿಗಲ್ಲ, ಆ ವಜ್ರಾಯುಧಕ್ಕೆ. ಆವಾಗ ಎಲ್ಲರೂ ಬಂದು ನೋಡ್ತಾರೆ. ವಾಯುದೇವರಿಗೆ ಸಿಟ್ಟು ಬಂತು. ಹನುಮಂತವ್ರ ಮಗನ ನನ್ನ ಮಗನಿಗೆ ಇಂದ್ರ ಹಿಂಗೆ ಮಾಡ್ಯಾನ. ಏನಾಯಿತು, ಹನುಮಂತ ದೇವರು ಹಿಂಗಾದ ಕೂಡಲೇ ವಾಯುದೇವರು ಇದು ಅನ್ಯಾಯ, ಇದು ಸಣ್ಣ ಮಗುವಿಗೆ ಈ ರೀತಿಯಾಗಿ ವಜ್ರಾಯುಧ ಪ್ರಯೋಗ ಮಾಡೋದು ತಪ್ಪಿದು, ಅದು ಶಿಕ್ಷಾ ಭೋಗಿಸಲಿ ಅಂತ ಹೇಳಿ ಇಡೀ ಜಗತ್ತಿನ ಪ್ರಾಣವನ್ನೇ ನಿರೋಧ ಮಾಡಬೇಕು. ಶ್ವಾಸೋಚ್ಛ್ವಾಸ ನಿಮಗೆಲ್ಲ ಶ್ವಾಸೋಚ್ಛ್ವಾಸದಂತೆ ಪ್ರಾಣ ಇಡೋದು ಕೇಳೋದು. ಅವನು ಸ್ವಲ್ಪ ಏನಾದ್ರು ಶುರುವಾಗಿದೆ ಸಿಲಿಂಡರ್ ತೊಗೊಂಬಾರ ಅಂತ. ಎರಡಲ್ಲ, ಅಡುಗೆ ಸಿಲಿಂಡರ ಈ ಸಿಲಿಂಡರ್ ಏನೋ ನಮಗೆಲ್ಲ ಚಂದ ನಡೆದ ಅಂತ ಗೊತ್ತಿಲ್ಲ. ಸ್ವಲ್ಪ ಯಾರಿಗೆ ಶ್ವಾಸೋಚ್ಛ್ವಾಸದ ತ್ರಾಸ ಅವ್ರಿಗೆ ಹೋಗಿ ಕೇಳಿ ಈ ಕಿಮ್ಮತ್ತು ಎಷ್ಟದ ಶ್ವಾಸದ. ವಾಸವ ಕುಲಿಶದಿ ಘಾಸಿಸೆ ಜೀವದ ಶ್ವಾಸ ನಿರೋಧಿಸಿದೆ. ವಾಸವ ಅಂದರೆ ಅದು ಇಂದ್ರ, ಕುಲಿಶ ಅಂದ್ರೆ ವಜ್ರ. ಅದನ್ನು ಹೊಡೆದಾಗ ಶ್ವಾಸ ನಿರೋಧಿಸಿ ಆ ಕಮಲಾಸನ. ಅವಾಗ ಬ್ರಹ್ಮದೇವರ ಬಂದು ಎಲ್ಲ ದೇವತೆಗಳಿಗೆ ಆಜ್ಞಾ ಮಾಡಿದರು, ನಮಸ್ಕಾರ ಮಾಡಿರಿ, ನಾವು ವಾಯುದೇವ್ರಿಗೆ ತಪ್ಪು ಮಾಡಿದ್ವಿ ಸ್ವಾಮಿ, ತಪ್ಪಾಯ್ತು ನಮ್ಮದೆಲ್ಲ. ಅವ ಮತ್ತೆ ಪುನಃ ಅವರು ಶ್ವಾಸ ಕೊಟ್ಟರು. ಅಂಥ ಕಾಲಕ್ಕೆ ಹನುಮನ್ ದೇವರಿಗೆ ಎಲ್ಲ ದೇವತೆಗಳವರ ಶಕ್ತಿಯನ್ನು ನಾವು ನೀವು ಶಕ್ತಿ ಕೊಡ್ತೀವಿ, ನೀವೇ ಕೊಡ್ತೀವಿ. ನನ್ನ ಶಕ್ತಿ ಅದನ್ನೇ ಅದು.
ಶಕ್ತಿ ಹಂಗೆ ಅದನ್ನೇ ಅದ. ಇಂಥ ಹನುಮಂತ ದೇವರ ಶಕ್ತಿ ರಾವಣನಕ್ಕಿಂತಲೂ ವಾಲಿಯಕ್ಕಿಂತಲೂ ಇವರೇ ಸಾಮಾನ್ಯರು, ಇವರಿಗಿಂತಲೂ ಕೋಟಿ ಕೋಟಿ ಪಟ್ಟು ಶ್ರೇಷ್ಠದ ಹನುಮಂತ ದೇವರು. ಆದರೂ ಈ ಲಂಕಾ ಭಸ್ಮೀಕೃತ ನಕಾರಶ್ಚ ನ ಶಕ್ರಶ್ಚ ನ ವಿಷ್ಣು ವಿತ್ತಪಶ್ಚ ಕರ್ಮಾಣಿ ತಾನಿ ಶೂಯಂತೆ ಯಾನಿ ಯುದ್ಧೇ ಹನುಮಂತ ರುದ್ರ ಬ್ರಹ್ಮ ಎಲ್ಲರೂ ವಿಷ್ಣುನು ಅಂದಾರಿದ್ದೆ. ವಿಷ್ಣು ಪರಮಾತ್ಮ ಅವ್ರಿಗಿಂತ ಶಕ್ತಿ ಹಚ್ಚದ. ಅವಾಗ ಹನುಮಂತ ಯುದ್ಧೊಳಗೆ ಇಲ್ಲದೇ ಇದ್ರೆ ಹನುಮಾನ್ ಯದಿ ಮೇ ನಶ್ಯಾತ್ ವಾನರಾದಿ ಪತೆ ಸಖ ಪ್ರವೃತ್ತಿಮಪಿ ಕೋವೆತ್ತು, ಯುದ್ಧ ಆಡಲಿಕ್ಕೆ ಶಕ್ತಿ ಇದ್ದಿದ್ದಿಲ್ಲ. ಅದಕ್ಕೆ ನನ್ನ ಅಭಿಪ್ರಾಯ ಪ್ರಕಾರ ಈ ಜಗತ್ತಿನೊಳಗೆ ಹನುಮಂತನಕ್ಕಿಂತಲೂ ಬಲಿಷ್ಠ ಶ್ರೇಷ್ಠ ಮಹಾಬುದ್ಧಿವಂತ ಪರಾಕ್ರಮಿ ಯಾರೂ ಇಲ್ಲ. ಅಂದವ್ರು ಯಾರು? ಅವನ ಹಜ ಹೋಗೋ ಹುಡುಗಲ್ಲ ಯಾರು? ರಾಮದೇವ್ರು ಅಂತ ದಾಡ್ರು ನೀವು ಶಾಣೆ ಅಂತ ಅನ್ನಬಾರ್ದು, ಅವೇ ದಾಡ್ರಿರ್ತಾವೆ. ಬುದ್ಧಿವಂತರು ನೀ ಬುದ್ಧಿವಂತ ಅಂತಂದ್ರೆ ಶ್ರೇಷ್ಠ. ಯಾವ SLC 10 ಸಲ ಫೇಲ್ ಆಗ್ಯಾನ ಅವ ಈ ಶಾಣೆ ಇದ್ದೀಪ ಅಂತ ಮತ್ತು ನೀನು ನೋಡ್ಕೋ ಇನ್ನೊಬ್ಬ ಶಾಣೆ ಅಂತಲ್ಲಿ. ಹಂಗೆ ಸತ್ಯಮೇತದ್ ರಘುಶ್ರೇಷ್ಠ. ಅದಕ್ಕೆ ವಿಸ್ತಾರವಾಗಿ ಹನುಮಂತನ ಜನ್ಮ ವೃತ್ತಾಂತವನ್ನು ಹೇಳ್ರಿ, ಹನುಮಂತನ ಪರಾಕ್ರಮವನ್ನು ಹೇಳ್ರಿ ಅಂತ ತಿಳ್ಕೊಂಡು ರಾಮದೇವರು ಅವ್ರಿಗೆ ಸರ್ವಜ್ಞರು, ಅವ್ರಿಗೆಲ್ಲ ಗೊತ್ತದ. ನಿಮ್ಮಂಥವ್ರ ಸಲುವಾಗಿ ಹೇಳ್ಸಕತ್ತಾರೆ ಅಗಸ್ತ್ಯ ಋಷಿಗಳಿಂದ. ಅವಾಗ ಅಗಸ್ತ್ಯ ಋಷಿಗಳು ಹೇಳಿ ಶುರು ಮಾಡಿದರು. ಹಿಂದಕ್ಕೆ ಕೇಸರಿ ನಾಮಕ ವಾನರ, ಪುಂಜಸ್ಥಳಿ ಅಂತ ಅಪ್ಸರಾಸ್ತ್ರಿ, ಆಕೆನೇ ಏನಾಗಿದ್ಲು, ಅಂಜನಾ 10,000 ತಪಸ್ ಮಾಡಿದ್ಲಂತೆ ತಿರುಪತಿ ಬೆಟ್ಟದಲ್ಲಿ. ಮತಂಗ ಋಷಿಗಳು ಶಿಷ್ಯರು ಅಲ್ಲಿ ಆಕಾಶ ಗಂಗಾದೊಳಗೆ ಸ್ನಾನ ಮಾಡಿ ಆ ಹೆಣ್ಮಗಳು ಮತ್ತು ಆಕೆ ಗಂಡ ಇಬ್ಬರು ತಪಸ್ಸನ್ನು ಮಾಡ್ತಾ ಇದ್ರ ಪೂರ್ಣೇ ವರ್ಷ ಸಹಸ್ರಾಂತೆ 1,000 ವರ್ಷ ಪೂರ್ಣ ಮುಗಿದಾಗ ಹನುಮಂತ ವಾಯುದೇವರು ಸುಂದರವಾಗಿರತಕ್ಕಂಥ ತಮ್ಮ ಶಕ್ತಿಯಿಂದ ಕೂಡಿದ ಹಣ್ಣನ್ನು ತಂದು ಕೊಟ್ಟಂಥ ಹೆಣ್ಮಗಳಿಗೆ ಆ ಗಂಡ ಹೇಳಿದರು, ಇದನ್ನು ನಿಮ್ಮ ಹೆಂಡತಿಗೆ ತಿನ್ನಿಸರಿ ಅಂತ. ಆ ಹಣ್ಣನ್ನು ತಿಂದರೆ ಏನಾದರೂ ಆ ಅಂಜನಾದೇವಿ ಗರ್ಭಿಣಿಯಾಗಿಬಿಟ್ಟು ಅವಳಿಂದ ಹುಟ್ಟಿದವನೇ ಸಾಕ್ಷಾತ್ ಹನುಮಂತ. ಹನುಮಾನ್ ನಾಮ ವಾನರ. ಹನುಮಾನ್ ಅಂದರೆ ಏನು ಅಂದರೆ ಹನು ಶಬ್ದಕ್ಕೆ ಗದ್ದ ಅಂತ. ಸ್ವಲ್ಪ ಯಾವನ ಗದ್ದ ಸ್ವಲ್ಪ ಹಿಂಗೆ ಎರಡು ಕಡೆ ವಂಕಾಗ್ಯಾವ ಹಿಂಗೆ ಹನುಮಂತ, ಅದಕ್ಕೆ ಹನುಮಂತ ಅಂತ ಇಲ್ಲ. ಬರೀ ಅಷ್ಟೇ ಅಲ್ಲ, ಹನು ಅಂದರೆ ಜ್ಞಾನ. ಹನು ಶಬ್ದವು ಜ್ಞಾನವಾಚಿ. ಹನ ಹಿಂಸಾ ಗತ್ಯೋ, ಹನ ಹಿಂಸಾ ಅದಕ್ಕೆ ಗತ್ಯರ್ಥ. ಗತ್ಯರ್ಥ ತೇ ಸರ್ವೇ ಜ್ಞಾನಾರ್ಥ. ಗತ್ಯರ್ಥಕವಾದ ಧಾತುಕ ಜ್ಞಾನ. ಗತಿ ಅಂದರೆ ಜ್ಞಾನ. ನಿಂಗೆ ಅದರ ಗತಿ ಅದನ್ನು ಕೇಳ್ತಾರೆ. ನಿಂಗೆ ಪುಸ್ತಕನ ಗತಿ ಅದನ್ನು, ಗತಿ ಅಂದರೆ ಓಟ ತಿಳ್ಕೊಬಾರ್ದು. ಗತಿ ಅಂದರೆ ನಿನ್ನ ಮುಚ್ಚಿ ಅಲ್ಲಿ ಹರಿತೋಗಿರೋ ಜ್ಞಾನಾರ್ಥ. ಹನು ಅಂದ್ರೇನು? ಜ್ಞಾನ. ಜ್ಞಾನವಾನ್ ನೋಡಿ, ಧನವಾನ್ ಜ್ಞಾನವಾನ್. ಹನುಮಂತ ಅಂದರೆ ಶುದ್ಧ ಜ್ಞಾನ, ಶುದ್ಧ ಜ್ಞಾನವಾಚಿಯನು. ಅಂಥ ಹನುಮಂತನಿಗೆ ಏನಾಗಿ ಹೋಯಿತು, ತಶ್ಚ ಭಾರ್ಯ ಬಭೂಯಿಷ್ಟ ಅಂಜನ ಅಂತಂದು ಅವಾಗ ಇದೆಲ್ಲ ಹೊರ ಅದೇನಂದ್ರೆ ಅದೆಲ್ಲ ಹನುಮಂತ ದೇವರಿಗೆ ವಜ್ರಾಯುಧ ಕೆಳಗೆ ಬಿದ್ದಾಗ ಎಲ್ಲ ದೇವತೆಗಳು ಬಂದು ಇದು ಮಾಡಿ ಸಮಾಧಾನ ಮಾಡಿ ವರ ಕೊಟ್ಟರು. ರುದ್ರ ಇಂದ್ರ ಅಂದ ಇನ್ನು ವಜ್ರಾಯುಧ ತ್ರಾಸು ನಿನಗಿಲ್ಲ, ಬ್ರಹ್ಮದೇವರು ಬ್ರಹ್ಮಾಸ್ತ್ರ ತ್ರಾಸು ನಿನಗಿಲ್ಲ. ಎಲ್ಲರೂ ವರ ಕೊಟ್ಟರು. ಎಲ್ಲರೂ ವರದಿಂದ ಇವಾಗ ಗಟ್ಟಿ ಆದ ಅಂತ ಎಲ್ಲ ಕಡೆ ಕಥೆ ಹೇಳ್ತಾರೆ. ಆಚಾರ್ಯ ಹೇಳ್ತಾರ ಏನು, ಯಾರ ವರದಿಂದಲೂ ಯಾವುದೇ ವ್ಯಕ್ತಿಯ ಇದರಿಂದ ಹನುಮಂತ ದೇವರು ದೊಡ್ಡವರಾಗಿಲ್ಲ, ಅವರು ಸ್ವಯಂ ಶ್ರೇಷ್ಠರು. ವಂದೇ ಹಂತಂ ಹನುಮಾನ್ ಇತಿ ಮಹಿತ ಮಹಾಪೌರುಷೋ ಬಾಹುಶಾಲಿ ಖ್ಯಾತಸ್ಥೆ ಗ್ರವತಾದ ಸಸ್ನೇಹಾನಾಂ ಸಹಸ್ವಾನ್ ಅಂತ ಹೇಳಿ ಹನುಮಂತ ದೇವರಲ್ಲಿ ಬಲ ಜ್ಞಾನ ಇವು ಸ್ವಾಭಾವಿಕ ವರದಿಂದ ಬಂದದ್ದಲ್ಲ, ಆರ್ಟಿಫಿಷಿಯಲ್ ಅಲ್ಲ, ಕೃತ್ರಿಮ ಅಲ್ಲ, ಸ್ವಾಭಾವಿಕ. ರಾವಣಾದಿಗಳಿಗೆ ವರದಿಂದ ಬಂದದ್ದು ಶಕ್ತಿ. ಮತ್ತು ವಾನರ ಇವನಿಗೆ ವಾಲಿಗೆ ವರದಿಂದ, ಹನುಮಂತ ದೇವರಿಗೆ ವರ ಕೊಟ್ಟಾರ ಪಾಪ ಅವರೆಲ್ಲ ಹುಡುಗಿಟ್ಲು ಮೊದಲೇ ಹಾರ್ತಿದ್ದ ಮೇಲವ ಅಲ್ರಿ. ಅವ ಸೂರ್ಯ ಮಂಡಲ ತನಕ ಮೊದಲು ಹಾರಿದ. ಯಾರು ಹಾರ್ತಾರೆ? ಅದು ಯಾರು ವರ ಕೊಟ್ಟಿದ್ರು? ಮುಂದೆ ರಾಹು ಬಂದು ಅವನು ಕೆಳಗೆ ಹೋಗಿದ, ಇಲ್ಲ ಹೇಳಿದ, ಇಂದ್ರ ಮಗದ
ಮತ್ತು ಬಂದು ಎಲ್ಲರೂ ವರ ಕೊಟ್ಟರು. ಹೌದು, ಇದೆಲ್ಲ ಆಗೋಕ್ಕಿಂತ ಮೊದಲು ಸೂರ್ಯಮಂಡಲದಾಗ ಹಾರಿಲ್ಲ ಸಣ್ಣ ಹುಡುಗಿದ್ದ. ಅವಾಗ ಯಾರು ವರ ಕೊಟ್ಟಿದ್ರು? ಅವ್ರು ವರ ಕೊಟ್ಟೆ. ಸುಗ್ರೀವ ರಾಮನಿಂದ ಸಾಕಷ್ಟು ಉಪಕಾರವನ್ನು ಪಡೆದು ಏನಾಗಿದ್ದ, ರಾಜ್ಯ ಹೆಂಡತಿ ಅಂತ ಆರಾಮಿದ್ದ. 4 ತಿಂಗಳು ಕಳೀತು. ಮುಂದೇನಿತ್ತು ಕರಾರು ಒಳಗೆ ಸೀತಾದಿನ ಹುಡುಕಾಡಬೇಕು ಅಂತಿತ್ತು. ಅದು ಮಾಡೇವಲ್ಲ, ಆರಾಮ್ ತಿಂದು ಉಂಡು ಮಲ್ಕೊಂಬ ಮಜಾ ಮಾಡೋಣ. ಹನುಮಂತೇವರಂದರು, ನಾನು ರಾಮನ ಭೇಟಿ ಮಾಡಿಸಿದ್ದು ಬರೀ ಆರಾಮ್ ಮಾಡಲಿಕ್ಕೆಲ್ಲ, ರಾಮನ ಕೆಲಸ ಮಾಡಲಿಕ್ಕೆ. ಅದಕ್ಕೆ ಏನು ಮಾಡಿದ್ರು, ಅವರೇ ನೆನಪು ಮಾಡಿ ಕೊಟ್ಟು ಹೇಳಿದರು, ಏನಪ್ಪ ನೀನು ನವಿಸ್ಮೃತಸ್ತೆ ರಘುವರಿಯ ಕಾರ್ಯೇ ರಾಮಾಂಗ್ರಿ ಭಕ್ತೋ ಅಥಾತಿ ಸಕ್ತೆ ಅಧಿಪೇ ಕಪೀನಾಂ ಪ್ರವಿಸ್ಮೃತೆ ರಾಮಕೃತೋಪಕಾರಿ. ಅಂದ್ರೆ ರಾಮನಿಗೆ ತಾನು ಮಾಡಬೇಕಾದ ಪ್ರತ್ಯುಪಕಾರವನ್ನು ಮರೆತಿರತಕ್ಕಂಥ ಸುಗ್ರೀವನಿಗೆ ಸ್ಮರಣೆ ಮಾಡಿಕೊಟ್ಟವ ಯಾರು? ಹನುಮಂತ. ಅದೇ ಹನುಮಂತ ದೇವರಿಗೆ ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗಿತ ಅಜಾಡ್ಯಂ ವಾಕ್ಪಟು ಪಂಚ ಹನುಮಸ್ ಸ್ಮರಣೆ ಮಾಡಿದ್ರೆ ಬರ್ತದೆ. ಇಂಥ ಹನುಮಂತ ದೇವರು ಏನಾಯಿತು, ಇಂತಹ ಹನುಮಂತ ದೇವರು ಸ್ವಾಭಾವಿಕ ಶಕ್ತಿಯಿಂದ ಬೆಳೆದಾಗ ಸರ್ವಾಸು ವಿದ್ಯಾಸು, ನೋಡ್ರಿ ಎಲ್ಲ ವಿದ್ಯೆಗಳೇ ತಪೋವಿಧಾನೆ, ತಪಸ್ಸಿನೊಳಗೆ, ವಿಧಾನದೊಳಗೆ, ಸ್ಪರ್ಧಾ ಒಳಗೆ, ಗುರುಂ ಸುರಾಣ ಸ್ವಯಂ ನವವ್ಯಾಕರಣಾರ್ಥವೇತ್ತ ಅವ್ರು ಹೇಳ್ತಾರ. ಇವ ನವವ್ಯಾಕರಣವನ್ನು ಚೆನ್ನಾಗಿ ಎಲ್ಲರಿಗೂ ಹೇಳಿಕೊಡವ ತಿಳ್ಕೊಂಡು. ಬ್ರಹ್ಮ ಭವಿಷ್ಯತಿತ್ತೇ ಪ್ರಸಾದ. ರಾಮದೇವರೇ ಇದು ಹನುಮಂತ ದೇವರು ಮುಂದಿನ ಕಲ್ಪ ಚತುರ್ಮುಖ ಬ್ರಹ್ಮ ಆಗ್ತಾರಂತ. ಇಂದಿನ ಹನುಮಂತ ದೇವರೇ ಮುಂದಿನ ಬ್ರಹ್ಮದೇವರು. ಗಜೋ ಗವಾಕ್ಷೋ ಇವರೆಲ್ಲರೂ ಹನುಮಂತ ದೇವರಕ್ಕಿಂತಲೂ ಕಡಿಮೆನೇ, ಯಾರ್ಯಾರು ಬಾರಿ ಮತ್ತು ಇತ್ಯಾದಿಗಳು ಅಂತ ಹೇಳಿ ಹನುಮಂತ ದೇವರ ಮಹಿಮೆಯನ್ನು ಹೇಳ್ತಾನೆ. ಅವಾಗ ಪೌರಜಾನ ಪದಾನ ಸ್ಥಾಪ್ಯ ಪ್ರಕಾಶಮಾಗದ ಕ್ರತೂನಹಂ ಕಾರ್ಯಶ್ರೀ ಪ್ರಭಾವಾದ್ಭೂತಾಂ ಪ್ರಧಾನ ಹೇಳಿ ಇದು ಮುಗಿಸ್ತಾರೆ ಸಭಾ. ಅಂತೂ ಈ ಸಭಾದೊಳಗೆ ಏನು ನಿರ್ಣಯ ಆಯಿತು? ಆರಂಭದಲ್ಲೇನೋ ರಾವಣನ ಪರಾಕ್ರಮ ಎಲ್ಲ ಆಯಿತು. ಕೊನೆಗೆ ರಾವಣ ಎಲ್ಲೆಲ್ಲಿ ಸೋತ ಅಂತ ಅದು ಆಯಿತು. ಅದರ ಕೊನೆಗೆ ಏನಾಯಿತು? ಹನುಮಂತ ದೇವರ ದಿಗ್ವಿಜಯ. ಉತ್ತರಾಖಂಡದ ಒಳಗೆ ಹನುಮಂತ ದೇವರ ಹುಟ್ಟು, ಅವರ ತಪಸ್ಸು, ಅವರ ದೇವತೆಗಳು ಅವ್ರ ಪ್ರಸನ್ನ ಚಿತ್ತರಾಗಿ ಅವರಿಗೆ ವರ ಕೊಟ್ಟದ್ದು, ಅವರ ಆ ವರ ಸ್ವಾಭಾವಿಕ ಅಂತಾಗಿದ್ದು ಇತ್ಯಾದಿ ವಿಚಾರ ಇಲ್ಲಿ ಬರ್ತವೆ. ಇಂಥ ಹನುಮಂತ ದೇವರು ಜೀವೋತ್ತಮರು. ದೇವತೆಗಳಲ್ಲಿ ಅವರಿಗಿಂತಲೂ ಉತ್ತಮರಾದವರು ಯಾರ್ಯಾರೂ ಇಲ್ಲ. ಇವರು ವಾಯುದೇವರ ಅವತಾರ. ಭೂಮಿಯಲ್ಲಿ ಅವತಾರವನ್ನು ಮಾಡಿದಾಗಲೂ ಅವರಿಗೆ ಜ್ಞಾನದಲ್ಲಿ ಬಲದಲ್ಲಿ ಏನೇನು ನಾಶವಿಲ್ಲ. ಉಳುಕಿ ದೇವತೆಗಳ ಹಂಗಲ್ಲ. ಈ ಭೂಮಿಯಲ್ಲಿ ಬಂದು ಅವತಾರ ಮಾಡಿದಾಗ ಅವ್ರಿಗೆ ಏನಾಗ್ತದೆ ಹೇಳ್ರಿ? ಬುದ್ಧಿ ಮರ್ತು ಹೋಗಿ ನಾವು ಯಾರಂತ ಗೊತ್ತಿಲ್ಲ. ಹನುಮಂತ ದೇವರು ವಾಯುದೇವರು ಹಂಗಲ್ಲ. ವಾಯುದೇವರು ಭೂಮಿಯಲ್ಲಿ ಹುಟ್ಟಿದರೂ ತಮ್ಮ ಮೂಲ ರೂಪ ಸ್ವಾಮಿ ಯಾವಾಗ ವಿಷ್ಣು ಪರಮಾತ್ಮ, ಲಕ್ಷ್ಮೀ, ಬ್ರಹ್ಮದೇವರು, ಸರಸ್ವತಿ ಅವರಿಗೆ ಅವತಾರ ಇಲ್ಲಿ ಬಿಡ್ರಿ. ವಾಯುದೇವರು ಭಾರತ. ಇವರು ಪರಶುಕ್ಲತ್ರಯ ಅಂತ. ಶುಕ್ಲ ಅಂದರೆ ಶುದ್ಧತ್ರಯ ದೇವರು. ಇವರಿಗೆ ಎಂದೆಂದೂ ಮೂಲ ರೂಪದಲ್ಲಿ ಅವತಾರ ರೂಪದಲ್ಲಿ ಶಕ್ತಿರ್ಹಾಸವಾಗುವುದಿಲ್ಲ, ಜ್ಞಾನ ನಾಶವಾಗುವುದಿಲ್ಲ, ವಿಸ್ಮೃತಿ ಪ್ರತಿಭಾತ ಪರ. ಇದೇ ಹನುಮಂತ ದೇವರ ವಿಶೇಷವಾದಂಥ ಹಾಗೆ ಜೀವೋತ್ತಮ ಅಂತ ಹನುಮಂತ ದೇವರು. ಇಂಥ ಹನುಮಂತ ದೇವರ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಅಭಿಷಿಕ್ತೇತು ಕಾಕುಸ್ತೆ ರಾಮದೇವರು ಅವರಿಗೆ ಇಷ್ಟೆಲ್ಲ ಆದ ನಂತರ ತನ್ನ ರಾಮದೇವರ ಪಟ್ಟಾಭಿಷೇಕ ಎಲ್ಲ ಆಯ್ತು ಅಂತ ಮೊದಲೇ ಹೇಳಿದೆವು. ತಮ್ಮ ಊರಿಗೆಲ್ಲ ರಾಜರು ಹೋಗ್ತಾರೆ. ರಾಮದೇವರು ನಮ್ಮ ಪಟ್ಟಾಭಿಷೇಕ ಆದ ನಂತರ 2ನೇ ಸಲ ಪಟ್ಟಾಭಿಷೇಕ ಎಲ್ಲ ವಾನರ ಕಪಿಗಳನ್ನು ಕೊಟ್ಟು ಕಳಿಸ್ತಾನೆ. ಆಮೇಲೆ ಕೋಟಿ ಎಲ್ಲ ಕಪಿಗಳು ಬಂದಿರತಕ್ಕಂಥ ಕಾಲಕ್ಕೆ ಎಲ್ಲ ಕಪಿಗಳಿಗೆ ಪರತಾಹೇರ್ ಅಂತಾರಲ್ಲ ಎಲ್ಲ ಕೊಡ್ತಾನೆ. ಹನುಮಂತ ದೇವರಿಗಂತಲೂ ಸೀತಾದೇವಿ ರಾಮನ ಆಜ್ಞೆಯಿಂದ
ಅತ್ಯಂತ ಬೆಲೆ ಬಾಳುವ ಮುತ್ತಿನ ಹಾರವನ್ನೇ ಹನುಮಂತ ದೇವರ ಕಂಠದಲ್ಲಿ ಸೀತಾದೇವಿ ಕೊಡ್ತಾಳೆ. ಆಕೆ ಬರೀ ಮುತ್ತಿನ ಹಾರ ಕಟ್ಟಿಲ್ಲ, ಮಾತ್ರ ವಾತ್ಸಲ್ಯವನ್ನೇ ಕಟ್ಟಿಬಿಟ್ಟ ಹನುಮಂತ ದೇವರು. ಜಗತ್ತಿನೊಳಗೆ ಸಾಕ್ಷಾತ್ ಲಕ್ಷ್ಮೀದೇವಿಯಿಂದ ಇಂಥ ಸನ್ಮಾನವನ್ನು ಮಾಡಿಸಿಕೊಂಡ ಏಕೈಕ ವೀರ ಅಂದರೆ ಯಾರು? ನಮ್ಮ ಹನುಮಂತ. ನಾವೆಲ್ಲ ಲಕ್ಷ್ಮೀದೇವಿ ಕಾಡು ಕಾಡು ಬೇಡ ಬೇಡ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರಮ್ಮ ಬಾ 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 ಅಂತೇಳಿ ಕಡೆಗೆ ಹಾಕಿನೇ ಬ್ಯಾಸತ್ಕೊಂಡು ಆಯ್ತು ಬಾ ಬರ್ತಾನೆ ಹೋಗಿ. ಹಿಂಗಲ್ಲ, ಹನುಮಂತ ದೇವರಿಗೆ ಅವರೇ ಕುತ್ಕೊಂಡಾಗ ರಾಮದೇವರ ಆಜ್ಞೆಯಿಂದ ಸೀತಾದೇವಿ ಬಾ ಮಗು ಅಂತ ಆ ಮಗನನ್ನು ತಾಯಿ ಕರೆದಂಗೆ ಕರೆದು ನಮ್ಮ ರಾಮಾಯಣದ ಒಳಗೆ ವಿಶೇಷವಾಗಿ ಸೀತಾದೇವಿಯ ಅನ್ವೇಷಣ, ಲಂಕಾ ನಿಗ್ರಹ, ಯುದ್ಧ ಇದೆಲ್ಲದರ ಹಿಂದೆ ಹನುಮಾನಿಕ ಬಳ ಹಾಥ ಅಂತಾರಲ್ಲ, ಅದನ್ನು ನೋಡಿ ಹನುಮಂತ ದೇವರಿಗೆ ರಾಮದೇವರು ಅಂತಾರಂತೆ, ಏಕೈಕ ಶೋಪಕಾರಾಯ ಪ್ರಾಣಾಂದಾಶ್ಯಾಮಿ ತೇ ಕಪೆ. ಹೇ ಕಪೆ, ನೀನು ಮಾಡಿದ ಉಪಕಾರಕ್ಕೆ ನಾನು ಸಮಗ್ರ ಪ್ರಾಣವನ್ನೇ ಕೊಡ್ತೇನೆ. ನಾನು ಇಷ್ಟು ಕೊಟ್ಟರೂ ಇನ್ನು ಉಳಿತದ ನೀನು ಮಾಡಿದ ಉಪಕಾರ. ಭವಾಮ ಋಣಿನೋ ದೇವರು ರಾಮದೇವ್ರು ಹಿಂಗೆ ಯಾರಿಗೂ ಮಾತಾಡಂಗಿಲ್ಲ. ಅವ್ರು ಹಿಂಗೆ ನೋಡ್ರಿ, ನಿಜವಾಗಿಯೂ ದೇವರ ಸಮಾನ ಯಾರೂ ಇಲ್ಲ. ಹನುಮಂತಿದ್ರ ಅರ್ಥ ರಾಮ ಕಾರಣ ರಾಮ ಕಡಿಮೆ ಅಂತ ಹೋಗಬೇಡ್ರಿ. ರಾಮದೇವರು ತಮ್ಮ ಸೇವೆಯನ್ನು ಅವ್ರಿಗೆ ಮಾಡಿಸ್ಕೊಂಡ ಅಂತಹ ಇಷ್ಟೆಲ್ಲ ಹನುಮಂತ ದೇವರು ಹೇಳ್ತಾರಂತ. ನಾ ಇಷ್ಟೆಲ್ಲ ಮಾಡಿದ್ದೆ ಅದರಿಂದ ರಾಮನ ಅನುಗ್ರಹದಿಂದ. ಹನುಮಂತನ ಮಹಿಮಾನ ಕೇಳಿದ್ರಲ್ಲ, ಹನುಮಂತ ದೇವರಿಗೆ ಕೇಳಿದ್ರು, ಹನುಮಂತ ದೇವರೇ ಇಷ್ಟೆಲ್ಲ ನೀವು ಯಾರಿಗೂ ಆಗದೇ ಇದ್ದಂಥ ಕಾರ್ಯವನ್ನು ಮಾಡಿದ್ರಿ. ದೊಡ್ಡ ಪರ್ವತದ ಮೇಲೆ ನಿಂತು ಸಮುದ್ರ ನೋಡ್ಕೊತಾರ, ಪರಂಪಾರ ಸಮುದ್ರ ಅದು ದಾಟಬೇಕಾಗಿದೆ ಇವರು. ಆ ಸಮುದ್ರ ತೆರೆಗಳ ಬಂದು ಅಪ್ಪಳಿಸ್ತಾವ ಪರ್ವತಕ್ಕೆ, ಆ ನೀರು ಬೆಳೀಕತ್ತಾವ. ನಾವು ಬರೀ ಹಂಗೆ ದಂಡಿ ಮೇಲೆ ಒಂದು 5 ಮಿನಿಟ್ ನಿಂತ್ರೆ ಏನಪ್ಪ ಅದು ಹೋಗ್ಬಿಡ್ರಿ. ಮೊನ್ನೆ ಎಲ್ಲೇ ಹೋಗಿದ್ದೀವಿ ನಾನು, ಜಗನ್ನಾಥ ಹೋಗಿ ಅಲ್ಲಿ ಪ್ರಾತಃ ಇದು ಸ್ನಾನ ಮಾಡಲಿಕ್ಕೆ ಹೋಗಿದ್ದೀವಲ್ಲ, ಒಂದು ಹಿಂಗೆ ಹೋಗೋದು ಒಂದು ಹಿಂಗೆ ಹೋಗೋದು. ಆವಾಗ ಆ ಸಮುದ್ರದ ತೆರೆ ಒಂದು ಸಲ ಪಟ್ಕೊಂಡು ಒಬ್ಬರಿಗೆ ಫ್ರ್ಯಾಕ್ಚರ್ ಆಯಿತು. ಮೊಳಕಾಲ ನೀರು ಬಡೋದು, ಒಂದು ವಾರ ಫ್ರ್ಯಾಕ್ಚರ್ ಆಗಿತ್ತು. ಕಲ್ಲು ಬಡದಲ್ಲ, ನೀರು ಬಡೋದು. ಸುಮ್ಮನೆ ದಂಡಿಗೆ ಕೂತು ಬರೀ ಸಮುದ್ರ ನೋಡಿದ್ರೆ ಕೆಲ ಹಾಡ್ಬೇಕಾಗ್ತದೆ. ಹನುಮಂತ ದೇವರು ಆ ಪರ್ವತ ಮೇಲೆ ನಿಂತು ಜೈ ಶ್ರೀರಾಮ್ ಅಂತಂದ್ರೆ ಅವ್ರ ದೇವಿ ಬೆಳೆದಿಕ್ಕಂತ 6 ಫೂಟ್ ಹೋಗಿ 600 ಫೂಟ್ ಆಯ್ತು ಹನುಮಂತ ದೇವರು. ಕಪಿಗಳು ಹಿಂಗೆ ನೋಡ್ಲಿಕ್ಕತ್ತ, ಕಪಿಗೆ ಹಾಕೊಂಡು ಕೆಳಗೆ ಬೀಳುತ್ತೆ, ಹಿಂಗೆ ನೋಡ್ಲಿಕ್ಕತ್ತ. ಹನುಮಂತ ನೋಡಿ ಒಂದು ಪರ್ವತ ಅದನ್ನೇ ಒಂದು ಪರ್ವತ ಕಣ್ಣಾಗ ಕಾಣಿಸ್ತು. ನಮ್ಮ ಹನುಮಪ್ಪ ಅನ್ಲಿಕ್ಕತ್ತಂತ. ಯಾಕೆ? ರಾಮನ ಕಾರ್ಯವನ್ನು ಮಾಡಲಿಕ್ಕೆ ಇಷ್ಟು ಹುರುಪು. ನಮಗೆ ಕೆಲಸ ಹೇಳಿದ್ರೆ ಸಾಕು, ಊಟಕ್ಕೆ ಬಾರೋ ಅಣ್ಣ, ಬಂದೆ ನಕ್ಕೋತ ಬರ್ತೀವಿ. ಕೆಲಸ ಅಂದ್ರೆ ನಾಳೆ ನೋಡೋಣ, ಇವತ್ತೇ ಗಡಿಬಿಡಿ ಇದೆ. ಹನುಮಂತ ದೇವರಲ್ಲ, ರಾಮನ ಕೆಲಸ ಅಂದ್ರೆ ಅಷ್ಟು ಹುರುಪು ಅವರಿಗೆ. ಉಮೇರ್ ಅಂತಾರೆ ನೋಡಿ, ಅವ್ರಿಗೆ ಉಬ್ಬಿ ಬಿಟ್ರಂತ. ಉಬ್ಬಿ ಸಮುದ್ರ ತರಂಗಗಳು ಬಂದು ಬಳಿ ಬೆಳ್ಳಾಕ ನಕ್ಕೋತ್ ನಿಂತ್ರಂತ. ಈ ಉಪ್ಪಿನ ಸಮುದ್ರಕ್ಕೆ ಇಷ್ಟು ವೈಶಾಲ್ಯತೆ, ಇಷ್ಟು ಅಗಾಧತೆ ಇದ್ದಾಗ ವಾಸುದೇವನ ಗುಣ ಸಮುದ್ರಗಳು, ನಮ್ಮ ಅಪ್ಪನ ವಾಸುದೇವರೂಪಿ ಪರಮಾತ್ಮನ ಗುಣ ಎಷ್ಟಿರ್ಲಿಕ್ಕಿಲ್ಲ. ಈ ಉಪ್ಪಿನ ಸಮುದ್ರಕ್ಕೆ ಇಷ್ಟು ಭಾರಿ ಗಾಂಭೀರ್ಯ ಅಂದ್ರೆ ನಮ್ಮ ಪರಮಾತ್ಮನ ಗುಣಸಾಗರ ಹೆಂಗಿರ್ಲಿಕ್ಕಿಲ್ಲ ನೋಡಿ. ಅವ್ರಿಗೆ ಸಮುದ್ರ ನೋಡಿ ಏನಾಯ್ತು, ನೆನಪೇನಾಯಿತು? ಭಗವಂತನ ಗುಣಸಾಗರ ನೆನಪಾಯ್ತು. ಹಂಗೆ ನಮಗೂ ಅಲ್ಲಲ್ಲೇ ಹೋದಾಗ ದೊಡ್ಡ ಪರ್ವತ, ದೊಡ್ಡ ನದಿ, ದೊಡ್ಡ ನಕ್ಷತ್ರಗಳು, ದೊಡ್ಡ ಸೌಂದರ್ಯ ಕಾಣಿಸಿದಾಗ ಏನಾಗಬೇಕು? ದೇವರ ನೆನಪಾಗಬೇಕು. ಸಣ್ಣ ಕೂಸು, ಮುದ್ದು ಕೂಸು ಬಾಯಿ ತೆಗೆದು ನಗಲಿಕ್ಕತ್ತೆ ಅಂದ್ರೆ ಆ ಸೌಂದರ್ಯ ನೋಡಿದಾಗ ಇದಕ್ಕೆ ಸೌಂದರ್ಯದ ನಾವು ಕೃಷ್ಣಗೆ ಹೆಂಗಿರ್ಲಿಕ್ಕಿಲ್ಲ? ಕೃಷ್ಣ ನೆನಪಾಗಬೇಕು ಹುಡುಗರು ನೋಡಿ ಅಂದ್ರೆ ಸರಿ ಮತ್ತು ಅವ್ನು ನೋಡಿ ನಮ್ಮ ಮನೆ ನಾಯಿನೂ ಹಿಂಗೆ ಇದೆ ಅಂತಂದ್ರೆ ನಾಯಿ ನೆನಪಾಗಬಾರ್ದು. ಕೂಸಿನ ನೋಡಿ ಭಗವಂತನ ನೆನಪಾಗ. ಯಾವುದೇ ಸೌಂದರ್ಯ ವಸ್ತು ನೋಡ್ರಿ ಭಗವಂತನ ನೆನಪಾಗ. ಯದ್ ವಿಭೂತಿಮತ್ ಸತ್ಯಂ ಶ್ರೀಮದುರ್ಜಿತಮೇ ಅಂಥ ಹನುಮಂತ ದೇವರು ಅಂಥ ಅವ್ರು ನಕ್ಕು ಬಿಟ್ರಂತ. ಯಾಕೆ? ಇದನ್ನು ದಾಟೋದ ಏನು ಹೊಟ್ಟು? ಯಾಕೆ? ಭಗವಂತನ ಗುಣಸಾಗರವನ್ನು ದಿನ ಚಿಂತನೆ ಮಾಡುವ ನನಗೆ
ಈ ಸಮುದ್ರ ಏನಿದೆ ವಾಸುದೇವನ ಗುಣ ಸಮುದ್ರ ಬಲ್ಲವರು ಭವ ಸಮುದ್ರ ಆಯಾಸವಿಲ್ಲದೆ ಹನುಮನ್ ದೇವರಿಗೆ ಸಮುದ್ರ ನೋಡಿ ಭಗವಂತ ಗುಣ ಸಹ ನೆನಪಾಯಿತು. ಯಾವಾಗಲೂ ನೆನಪೇನಾಗೋದು ಮರೆಯಂಗೇನೋ ಅಂಥವರು ಹನುಮನ್ ದೇವರು ಸುಂದರಕಾಂಡದ ಒಳಗೆ ಎಲ್ಲ ಕಡೆ ಪರೀಕ್ಷೆ ಇದು ಅವರು ಪರಾಕ್ರಮ ತೋರಿಸಿ ಮಾಡಿದರು. ಅಂಥ ಎಲ್ಲ ಹನುಮನ್ ದೇವರಿಗೂ ಪರಮಾತ್ಮ ಏನು ಮಾಡಿದ ಆಲಿಂಗನ ಕೊಟ್ಟ ಅಂತ ಸ್ವಾತ್ಮಪ್ರಧಾನಮಧಿಕಂ ಪವನಾತ್ಮಜಸ್ಯ ಅಂತ ಹೇಳಿದರು. ಆಮೇಲೆ ಕುಬೇರ ಕೊಟ್ಟಿರತಕ್ಕಂಥ ಪುಷ್ಪಕ ವಿಮಾನವನ್ನು ರಾಮ ಹಿಡಿಕೊಳ್ತಾರೆ. ಆವಾಗ ರಾಮ ರಾಜ್ಯದ ಅದ್ಭುತವಾದಂಥ ಉತ್ತರಾಖಂಡದೊಳಗೆ ರಾಮನ ರಾಜ್ಯ ಹೆಂಗಿತ್ತು, ಭಗವಂತನ ರಾಜ್ಯದೊಳಗೆ ಎಷ್ಟೆಷ್ಟು ಇದು ಇತ್ತು. ಪ್ರತಿಘಾತಶ್ಚ ತೇಮಾಭೂತ್ ಯಥೇಷ್ಟಂ ಗಚ್ಚದೇಶ ಅಂಥೇಳಿ ಜೀರ್ಣಾನಾಮಪಿ ಭತ್ವಾನಾಂ ಮೃತ್ಯುರ್ನಾಯಾತಿ ರಾಘವ ಅನಾಮಯಶ್ಚ ಮತ್ಯಾನಾಂ. ಹೀಗೆ ಉತ್ತರಾಖಂಡದ ಒಳಗೆ ಆ ರಾಮದೇವರು ಅವಾಗ ಸುಶ್ರಾವ ಮಧುರಾಂ ವಾಣಿಂ ಸೌಮ್ಯರಾಮ ನಿರೀಕ್ಷಸ್ವ ಸೌಮ್ಯೇನ ವರದೇನತೆ ನಿಹತ್ಯವಿಸಿ ದುರ್ಘರ್ಷಂ ರಾವಣಂ ರಾಕ್ಷಸೇಶ್ವರಂ ಮಮಾಪಿ ಪರಮಾ ಪ್ರೀತಿರ ಹತೇ ತಸ್ಮಿನ್. ಅವ ಕುಬೇರನು ಅಂತಾನೆ, ಇಂಥ ನೀಚನ ಸಂಹಾರ ಮಾಡಿ ರಾಮದೇವರೇ ನೀವು ನಮಗೆ ಆಶ್ರಯ ಕೊಟ್ಟಿರಿ. ಅವ ಪುಷ್ಕರೇಣ ಮಹಾವರಃ ಉವಾಚ ಪುಷ್ಪಕಂ ದೃಷ್ಟ್ವಾ ವಿಮಾನಂ ಪುನರಾಗತಂ ಯದ್ದೇವಂ ಸ್ವಾಗತಂ ತೆಸ್ತು ವಿಮಾನಾವರ ಪುಷ್ಪಕ ಆನುಕೂಲ್ಯಾತ್ ಧನೇಶಸ್ಯ ವೃತ್ತದೋಷೋ ನತೋಪ ಅಂತ ಪುಷ್ಪಕ ವಿಮಾನವನ್ನು ಪರಮಾತ್ಮ ಚೆನ್ನಾಗಿ ಸತ್ಕರಿಸಿದ್ದಾನೆ. ಈಗ ಆ ಸೀತಾದೇವಿ ಗರ್ಭಿಣಿಯಾಗಿತ್ತು. ಗರ್ಭಿಣಿ ಆದಾಗ ಆಕೆಗೆ ಅತ್ಯುತ್ತಮವಾದಂತಹ ಉದ್ಯಾನಗಳನ್ನು ಅರಣ್ಯಗಳನ್ನು ನೋಡಬೇಕಂತ ಇಚ್ಛೆ ಆಗಿದೆ. ದೇವತಾ ಮಂದಿರಗಳು ಅರಣ್ಯ ನೋಡಬೇಕು ಅಂದ್ರೆ ಒಳಗಿದ್ದ ಕೂಸು ಸಾತ್ವಿಕಿತ್ತಂದು ಇವೆಲ್ಲ ಇಚ್ಛೆ ಪಡ್ತಾರೆ. ದೇವ್ರ ಗುಡಿಗೆ ಹೋಗಬೇಕು, ಪುರಾಣ ಕೇಳಬೇಕು. ರಾಯರು ತಾಯಿ ಗರ್ಭೊಳಗಿದ್ದಾಗ ಅವ್ರವು ಯಾವಾಗಲೂ ಬೈಕ್ ಅಂತ ಏನು ಬೈಕಿ ಪುರಾಣಕ್ಕೆ ಹೋಗ್ಬೇಕು, ಪ್ರವಚನ ಕೇಳಬೇಕು. ಆಕೆ ಯಾವಾಗ ಸ್ವಲ್ಪ ಕೇಸರಿ ಬಣ್ಣದ ಸೀರೆ ಉಟ್ಕೊಂಡು ಸೇರ್ತಿತ್ತು ಯಾವಾಗ ಗರ್ಭಿಣಿ ಇದ್ದ. ಈಗ ಮುಂದೆ ಒಳಗೆ ಕೂತ ಅವರೇ ಇದ್ದರು. ಅವರಿಗೆ ರಾಯರ ಹೊಟ್ಟೆ ಒಳಗಿದ್ದಾಗ ಬೈಕ್ ಹೆಂಗಾಗ್ತಿತ್ತು ಅಂದರೆ ಒಳಗಿದ್ದ ಕೂಸು ಸ್ವಭಾವ ಗೊತ್ತಾಗ್ತದೆ. ಅಂತಹ ಸೀತಾದೇವಿಗೆ ಋಷಿಗಳ ಆಶ್ರಮ, ಮುನಿಗಳ ಆಶ್ರಮ ನಾನು ಹೋಗಬೇಕು, ಅಲ್ಲಿ ಇರಬೇಕು. ಆವಾಗ ರಾಮದೇವರು ಅವಶ್ಯ ಆಗಲಿ ಅಂತೇಳಿ ಪರಮಾತ್ಮ ಮಂದಾರಕದಲ್ಲಿ ಗುಲ್ಮ ಸುಂದರವಾಗಿರ್ತಕ್ಕಂಥ ಉದ್ಯಾನವನದಲ್ಲಿ ಅವಳಿಗೆ ಏನು ಬೇಕು ಮಾಡಿದ್ದಾನಂತೆ. ಆವಾಗ ರಾಮದೇವರು ಸೀತಾದೇವಿ ವಿಷಯಕವಾಗಿ ಒಬ್ಬ ದೂತನಿಂದ, ನಿಮ್ಮ ಕಥೆಗೆ ಗೊತ್ತದ, ರಾಮ ಶಿಯಡಿನಿಟ್ಟಿದ್ದ ಎಲ್ಲ ಕಡೆ. ನನ್ನ ಬಗ್ಗೆ ಮಂದಿ ಏನಂತಾರೆ ಹೇಳಿದೆ, ಬರೀ ಹೊರದಾರ ಇಷ್ಟೇ ಅಲ್ಲ, ದೋಷ ಏನು ಹೇಳ್ತಾರೆ. ಪುಷ್ಪಕ ಭದ್ರ ಅಂತಿದ್ದ, ರಾಮದೇವರಿಗೆ ಏಕಾಂತ ಆಗಿ ಹೇಳಿದ. ಯಾವನೋ ಅಗಸ್ರಮ ತನ್ನ ಹೆಂಡತಿ ಹೊಡಿಲಿಕ್ಕತ್ತಿದ್ದ. ಆವಾಗ ಆ ಹೆಂಡತಿಯ ಶೀಲದ ಬಗ್ಗೆ ಶಂಕವನ್ನು ಮಾಡಿ, ನೀನು ಹೊರಗೆ ಹೋಗಿ ಅನೇಕ ದಿವಸ ಇದ್ದವಳನ್ನು ನಾ ಮನೆಗೆ ಕರ್ಕೊಳ್ಳಿಕ್ಕೆ ನಾವೇನು ರಾಮ 1 ವರ್ಷ ತನ್ನ ಹೆಂಡತಿ ಹೊರಗಿಟ್ಟಿದ್ದ, ಮತ್ತೆ ಕರ್ಕೊಂಡ ನಿರ್ಲಜ್ಜನಾಗಿ. ಹಂಗೆ ರಾಮನಂಗಲ್ಲ ಅಂತಂದು ಕೂಡಲೇ ದ್ವಾಸ್ತಮಾಗಶ್ಯ ತೇಷಾಂ ಸಮಪ್ರವಿಷ್ಟಾನ. ಆವಾಗ ಪರಮಾತ್ಮಂದಂತ ಸೀತಾದೇವಿಯನ್ನು ನಾನಿವತ್ತು ಬಿಡಬೇಕು. ಒಬ್ಬ ಸಾಮಾನ್ಯ ಪ್ರಜೆಗಳಿಗೂ ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಪತ್ನಿಯ ಬಗ್ಗೆ ಶಂಕ ಅದ ಅಂದ್ರೆ ನೋಡ್ರಿ, ರಾಜರು ಅವೇನಂತ ನನ್ನ ಮಗ ಕರಿಯವನನ್ನು ಕಪಾಳ ಕೊಂಡು ಕೂಡಿಸ್ತಾನೆ. ಬೈದವನನ್ನು ಹೊಡಿಲಿಲ್ಲ. ರಾಮೇನು ಮಾಡಿದ, ಆ ಅಪಕೀರ್ತಿಯನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ರಾಮೇನು ಮಾಡಿದ, ರಾಜನಾಗಿರ್ತಕ್ಕಂಥ ವ್ಯಕ್ತಿಗೆ ಒಬ್ಬರು ಬಟ್ ಮಾಡಿ ತೋರಿಸ್ಬಾರ್ದು. ಹಿಂಗೆ ತೋರಿಸಕ್ಕಂತ ಅದನ್ನು ಅಪವಾದ ಪರಿಹಾರ ಮಾಡ್ಕೋಬೇಕು. ಅದಕ್ಕೆ ಕೆಲವು ದಿವಸ ಸೀತಾದೇವಿಯನ್ನು ಅರಣ್ಯದಲ್ಲಿ ಬಿಟ್ಟು ಬರಲಿಕ್ಕೆ ಲಕ್ಷ್ಮಣಗೆ ಹೇಳ್ತಾನೆ. ಸೀತಾದೇವಿಗೆ ಗೊತ್ತೇ ಇರಲ್ಲ. ಲಕ್ಷ್ಮಣ ಕರ್ಕೊಂಡು ಹೋದ, ಅರಣ್ಯದೊಳಗೆ ಬಿಟ್ಟು ಬಂದ. ಆವಾಗ ಅವಳಿಗೆ ಲಕ್ಷ್ಮೀದೇವಿಗೆ ದುಃಖ ಏನಾಗ್ತದೆ, ಲೋಕದಲ್ಲಿ ರಾಮಗೆ ಬೈಲಿಲ್ಲಂತೆ. ಏನು ರಾಮಗೇನು ಬೈದ, ನತ್ವಾ ಸೀತಾ ಲಕ್ಷ್ಮಣ ಭಾಳ ಭಕ್ತಿಯಿಂದ, ಅಮ್ಮ ಹಿಂಗೆ ಅಪವಾದ ಬಂದದ,
ಕೆಲವು ದಿವಸ ನಿನ್ನನ್ನು ಇಲ್ಲಿ ಅರಣ್ಯದೊಳಗೆ ಬಿಡ್ಲಿಕ್ಕೆ ಹೇಳ್ಯಾರ, ಬಿಟ್ಟ. ಆವಾಗ ಸೀತಾದೇವಿ ಭಾಳ ದುಃಖದಿಂದ ಲಕ್ಷ್ಮಣಗೆ ಸಂದೇಶವನ್ನು ಕಳಿಸ್ತಾದಂತ, ಯಥಾಜ್ಞಂ ಕುರು ಸೌಮಿತ್ರೆ, ನೀವು ಅಣ್ಣನ ಆಜ್ಞೆ ಪರಿಪಾಲನೆ ಮಾಡಿದಿ, ಒಂದು ನನ್ನ ನಮಸ್ಕಾರವನ್ನು ರಾಮಗೆ ಹೇಳು ಏನ್ರಿ. ನಾ ಹಿಂಗೆ ದೂರಿದ್ದರೂ ನಾನು ಇವತ್ತಿಗೂ ಪತಿಯನ್ನು ದೇವತಾ ಅಂತ ನಾ ಪೂಜೆ ಮಾಡ್ತಾಯಿದ್ದೆ. ಶಿರಸ ವಂದ್ಯ ಧರಣೀಂ ವ್ಯಾಹರ್ತನ ಶಾಖ ಪ್ರದಕ್ಷಿಣಂಚ ತಾಂ ಕೃತ್ವ ಹಿರಣ್ಯ. ಲಕ್ಷ್ಮಣ ನಮಸ್ಕಾರ ಮಾಡಿ ಹೊಂಟು ಬಿಟ್ಟ. ಸಾಧುಃಖಭಾರ ವನತಾ ಯಶಸ್ವಿ ಯಶೋಧರಾನಾಥ ರುರೋಧಸ ಬರಿಹಿಣಿ ನಾದ್ಯತೆ. ಅರಣ್ಯದೊಳಗೆ ಆಕೆ ಕೂಗ್ತಾ ಇದ್ದಾಳಂತ. ಆವಾಗ ವಾಲ್ಮೀಕಿ ಋಷಿಗಳು ಬಂದು ಅವಳಿಗೆ ಆಶ್ರಯ ಕೊಡ್ತಾರೆ, ಗರ್ಭಿಣಿ ಸ್ತ್ರೀಗಳಿಗೆ. ನೀವು ಅನ್ಬೋದು ರಾಮದೇವರ ಕಥಾದೊಳಗೆ ಎಲ್ಲ ಚಂದದ, ಅತ್ಯಂತ ಪ್ರೀತಿಸ್ತಕ್ಕಂಥ ತನ್ನ ಹೆಂಡತಿಯನ್ನು, ಅದರೊಳಗೂ ಗರ್ಭಿಣಿ ಹೆಣ್ಮಗಳನ್ನು ಯಾರೋ ಮಾತು ಮುಟ್ಟಾಳ ಅಗಸ್ರಾಮ ಏನೋ ತನ್ನ ಕುಡಿದು ಹೆಂಡತಿ ಬಯ್ಯೋ ಹೇಳಾಗ ಅದನ್ನೇ ಸೀರಿಯಸ್ ಅಂತ ತಿಳ್ಕೊಂಡು ಹಿಂಗೆ ಹೆಂಡತಿಗೆ ರಾಮ ಅರಣ್ಯದಾಗ ಬಿಡೋದು ಎಷ್ಟರ ಮಟ್ಟಿಗೆ ಯೋಗ್ಯ. ಕೆಲವು ಮಂದಿ ರಾಮನ ಒಂದು ಕ್ಯಾರೆಕ್ಟರ್, ರಾಮನ ಪಾತ್ರವನ್ನು ವಿಮರ್ಶೆ ಮಾಡೋ ಕಾಲಕ್ಕೆ ರಾಮನಿಗೆ ಸ್ತ್ರೀಯರ ಬಗ್ಗೆ ಗೌರವ ಇದ್ದಿದ್ದಿಲ್ಲ. ಅದು ಯಾನೋಬಾತ ಮುಟ್ಟಾಳ ಅಂದಾನಂದ್ರೆ ಅದೇ ಖರೆ ತಿಳ್ಕೊಂಡು ತನ್ನ ಹೆಂಡತಿ ಮೇಲೆ ಶೀಲ ಶಂಕ ಮಾಡಿ ಹೊರಗೆ ಬಿಡ್ತಾನಂದ, ಅದು ಗರ್ಭಿಣಿ ಸ್ತ್ರೀಗಳನ್ನು. ರಾಮ ಏನ್ರಿ ಮಾನವೀಯತಾ ಮನೆ ಅಂತ ಹೇಳ್ಕೊತೀನಿ, ತನ್ನ ಹೆಂಡತಿಯನ್ನೇ ಮನುಷ್ಯತ್ವದಿಂದ ಕಾಣಲಿಲ್ಲ ಅಂಥ ರಾಮ ಏನು ತಲೆ ಹೇಳ್ತೀನಿ ನೀವು. ಎಷ್ಟೋ ಮಂದಿ ಇವತ್ತಿನ ಪಾಪ ರಾವಣನ ಭಕ್ತರು ಅಂತಿರ್ತಾರೆ. ಆದ್ರೆ ಒಂದು ಮಾತು ತಿಳ್ಕೊಳ್ಳಿ, ಇದಕ್ಕೆಲ್ಲ ಹೊರಗೆ ಹಾಕಿಸ್ಕೊಂಡು ಸೀತಾ ಆಕೆನೇ ಅಂದಿಲ್ಲ ನನ್ನ ಗಂಡ ಕೆಟ್ಟ, ಸೀತಾರೆ ಅನ್ಬೇಕ. ಸ್ವಯಂ ಮಜಾದ ನೋಡಿ, ಸೀತಾದೇವಿ ಎಂದೆಂದೂ ರಾಮನಂದಿಲ್ಲ. ಯಾಕಂದ್ರೆ ಗೊತ್ತಿತ್ತ ರಾಮದೇವರು ನನ್ನ ಬಗ್ಗೆ ಇವತ್ತಿಗೂ ಅತ್ಯಂತ ಪ್ರೀತಿನೇ ಮಾಡ್ತಾರೆ. ರಾಜನಾಗಿರತಕ್ಕಂಥ ವ್ಯಕ್ತಿಗೆ ಅವನ ಕುಟುಂಬಕ್ಕೆ ಏನಾದರೂ ಕಲಂಕ ಬಂದ್ರೆ ತಾ ಶುದ್ಧ ಇರಬೇಕು. ಇವತ್ತಿನ ಮಾನ್ಯ ಮಂತ್ರಿಗಳು ಅವರು ಇವರು ದಿನಾಲು ಪೇಪರ್ನಾಗ ಓದ್ತೀವಿ, ಎಷ್ಟು ಕಲಂಕ ಇರ್ತಾರೆ ಅವರಿಗೆ, ಎಷ್ಟು ಹೊಲಸಿರ್ತಾರೆ. ಅವರ ಬಗ್ಗೆ ಜೈಲಿನಾಗ ಒಯ್ದು ಹಾಕ್ತಾರ, 3 ತಿಂಗಳು ಒಗಿತಾರ. ಇಷ್ಟಾದರೂ ನಿರ್ಲಜ್ಜರಾಗಿ ಮತ್ತೆ ಹೊರಗೆ ಬರುವ ಮುಂದೆ ಹಾಳಾಕೊಂಡು ಹೊರಗೆ ಬರ್ತಾರೆ. ಅವತ್ತೊಂದು ಸ್ವಾಗತ ಮಾಡಿ ಇವು ನಿಂತಿರ್ತಾವೆ ಕೆಲವು ಕೂಚುಗಳು. ಹೆಂಗೆ ನೋಡ್ರಿ ನಮ್ಮ ಲೀಡರು ಜೈಲಿನಿಂದ ಬಂದರು, ಜೈಲಿನಿಂದ ಸ್ವಾಗತ ಏನಾದರೂ ಮಾಡಿ. ಅಂದರೆ ಜನರು ಎಷ್ಟು ಇವತ್ತು ಕೆಟ್ಟು ಹೋಗಿಬಿಟ್ಟಾರಂದ್ರೆ ಅನ್ಯಾಯ ಅತ್ಯಾಚಾರ ಮಾಡಿದವರನ್ನು ದೂರಿಡುವುದು ಬಿಟ್ಟು ಸ್ವಾಗತ ಮಾಡಿದರು. ಅದರಿಂದೇ ರಾಜ್ಯದೊಳಗೆ ನ್ಯಾಯ ಭಾಳ ಕಡಿಮೆ ಆಗ್ತದೆ. ಆ ಆದರ್ಶವನ್ನು ಗಟ್ಟಿ ಮಾಡಿ ರಾಮೇನು ಮಾಡಿದ, ಸೀತಾದೇವಿ ರಾಮಗೆ ಎಂದೂ ವಿಯೋಗವಿಲ್ಲ. ದೇಶತಃ ಕಾಲತಃ ಎಂದೆಂದೂ ದೇವರಿಗೆ ಲಕ್ಷ್ಮೀದೇವಿ ವ್ಯಾಪ್ತಿ ಅದನ್ನೇ ಅದು ಗುಣತಃ. ಆದರೆ ರಾಜಧರ್ಮವನ್ನು ಪರಮಾತ್ಮ ತೋರಿಸುವ ಸಲುವಾಗಿ ಅಲ್ಲಿ ಮಾಡಿದ್ದಾನೆ. ಮುಂದೆ ರಾಮದೇವರು ಅಶ್ವಮೇಧ ಯಜ್ಞವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಅನೇಕ ರೀತಿಯಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತಾರೆ. ನಾವು ಈ ಉತ್ತರಕಾಂಡವನ್ನು ಇಲ್ಲಿಗೆ ಇವತ್ತು ಮುಗಿಸ್ತೇವೆ. ಮುಂದೆ ಸಾಕ್ಷಾತ್ ರಾಮದೇವರು ಈ ಸೀತಾದೇವಿಯಿಂದ ಮಕ್ಕಳನ್ನು ಹೇಗೆ ಪಡಿತಾರೆ, ಆ ಮಕ್ಕಳು ಹೇಗೆ ಹುಟ್ಟಿ ಜಗತ್ತಿಗೆ ಕಲ್ಯಾಣವನ್ನು ಮಾಡ್ತಾರೆ ಇತ್ಯಾದಿ ವಿಚಾರವನ್ನು ತಗೊಳ್ಳಂತೆ. ಒಂದು ವಿಚಾರ ಬಂದದ, ದಶಮಿ ದಿವಸವು ಈ ಉತ್ತರಕಾಂಡವನ್ನು ಕೇಳ್ತೇವೆ. ನಾಳೆ ರಾಮ ಜನ್ಮೋತ್ಸವ ಆಗ್ತದೆ, ನಾಳೆ ಸಾಯಂಕಾಲ ಇಲ್ಲ, ದಶಮಿ ದಿವಸವೂ ಬನ್ನಿ, ಉತ್ತರಕಾಂಡ ಪೂರ್ಣ ಮುಗಿಸ್ಬಿಡಿ. ಲವಕುಶರ ಜನ್ಮ, ರಾಮದೇವರ ವಿಶೇಷವಾದಂತಹ ಕಥಾ ಸ್ವಲ್ಪ ಓದೋದ. ಇಂತಹ ಈ ಉತ್ತರಕಾಂಡವನ್ನು ಈ ವರ್ಷ ಮುಗಿಸ್ತಾ ಇದ್ದೇವೆ. ದಶಮಿ ದಿವಸ ಇದರ ಕಥೆ ಪೂರ್ಣ ಮುಗಿಸ್ತೇವೆ. ಇವು ಸತ್ಯಧ್ಯಾನ ತೀರ್ಥರ ಆರಾಧನೆ. ನಾವು ಪಂಢರಪುರಕ್ಕೆ ಹೋಗಿದ್ದು, ಅಲ್ಲಿ ಸ್ವಾಮಿಗಳು ಬಂದಿದ್ದರು, ರಾಮದೇವರ ಪೂಜೆ ಆಯಿತು, ವಿಠೋಬನ ದರ್ಶನ ಆಯಿತು. ಸತ್ಯಧ್ಯಾನ ತೀರ್ಥರ ವೃಂದಾವನಕ್ಕೆ ಪಂಚಾಮೃತ ಅಭಿಷೇಕವೂ ನೋಡಿದ್ವಿ. ಇದೆಲ್ಲ ನೋಡಿ ನಾವು ಪುರಾಣ ಸಲುವಾಗಿ ಲಘು ಬಂದ್ವಿ. ಇನ್ನೂ ಸ್ವಲ್ಪ ಅಲ್ಲೇ ಇದನ್ನು ಕೂತಿದ್ದೆ ಕೆಲವರು. ಇದೆಲ್ಲ 4 ಗಂಟೆ ಅಂದರೆ ಎಷ್ಟು 3:30 ಗಂಟೆಗೆ ಬಿಟ್ಟು ಲಘು ಬಂದ್ಬಿಟ್ಟು ಪುರಾಣ ಸಲುವಾಗಿ ಬಂದಿಲ್ಲ. ಅಂತಹ ಇವತ್ತು ಸತ್ಯಧ್ಯಾನ ತೀರ್ಥರ ಹೆಸರು ತಗೊಂಡ್ರೆ ಮೈ ರೋಮಾಂಚ. ವಿಶೇಷವಾಗಿ ನಮ್ಮ ಬಿಜಾಪುರಕ್ಕೆ ಸತ್ಯಧ್ಯಾನ ತೀರ್ಥರ ಕೊಡುಗೆ ಭಾಳ.
ಅವ್ರು ಈ ವಿಜಯಪುರಕ್ಕೆ ನಮ್ಮ ಇಡೀ ಜೀವಮಾನದಾಗ 2 ಸಲ ಚಾತುರ್ಮಾಸ ಕೂತ, 2 ಸಲ. ಒಮ್ಮೆ 42, ಒಮ್ಮೆ 38 ಹಿಂಗೆ ಕೂತ 2 ಸಲ. ಒಮ್ಮೆ ಅಲ್ಲಿ ಪರ್ವತೀಕರ ಈಗ ಗುಡ್ಡೋಡಿಗೆ ಇವಾಗೇನು ಫಾರ್ಮಸಿ ಅಲ್ಲಿ ಕೂತರು. ಇನ್ನೊಮ್ಮೆ ಕೆಂಭಾವಿ ಚಾಳ ನಾವೇನಿದ್ದೀವಲ್ಲ ಇಲ್ಲಿ ಕೂತಿದ್ವಿ. ಇತಿಹಾಸ ಹೇಳ್ತಾರೆ ಪ್ರಾಯ ಸತ್ಯಜ್ಞಾನ ತೀರ್ಥರು ಚಾತುರ್ಮಾಸಿಕ ಇಲ್ಲಿ ಕೂತಾಗ ಸಾಧಾರಣ ಮಂದಿ ಊಟಕ್ಕೆ ಆಗಬೇಕು. ಇಷ್ಟು ಸಂದ್ರಿಗೆ ಬಂದರೆ ಇದ್ದಿದ್ರಿ ಕಾಣಿಸ್ತದೆ, ಈಗೆಲ್ಲ ಹೆಚ್ಚಾಗ್ಯದ. ಅವಾಗ ಎಲ್ಲಿ ನೋಡಿದಲ್ಲಿಯೂ ದಿನಾಲು 4-5 ಸಾವಿರ ಮಂದಿ ಊಟ, 4-5 ಸಾವಿರ ಮಂದಿ ಈ ಭಾಗದಾಗೆ ಸಂಜೆ ಅಡಿ ಊಟ ಎಲ್ಲ ಆ ಕಡೆ ಆಗ್ತಿತ್ತು. ಆಗಾಡಿನ ಹುಟ್ಟಿದ್ದಿಲ್ಲ, ಆಗಿದ್ದಿಲ್ಲ. ಆವಾಗ ನೋಡಿದವ್ರು ಇವತ್ತು ಯಾರಿಲ್ಲ. ನಮ್ಮ ವಿದ್ಯಾಪೀಠಕ್ಕೆ ಬರುವ ಅನೇಕ ಹಿರಿಯರು ನಾವೆಲ್ಲ ಅವೆಲ್ಲಕ್ಕೆ ಓಡಾಡ್ದವ್ರು ಅಂತ ಹೇಳ್ತಿದ್ವಿ. ಇಬ್ಬರಿಗೆ ಅವರು ಜ್ಞಾನೇಶ್ವರ ಅವರು ನಾನು ಅವ್ರ ಬಾಯಿಂದೇ ಕೇಳಿದ್ರು. ಇಂಥ ಬಿಜಾಪುರದ ಇದೇ ಭಾಗದೊಳಗೆ ಇದೇ ನಾವು ಕೂತೀವಿ ಈಗ, ಈ ಭಾಗದೊಳಗೆ ಸತ್ಯಜ್ಞಾನ ತೀರ್ಥರು ಓಡಾಡಿದ ಜಾಗ. ಆ ಕಾಲಕ್ಕೆ ಅವರು ಧರ್ಮವನ್ನು ಎಷ್ಟು ವಿಚಾರ ಮಾಡಿದರು. ಎಂಥೆಂಥ ಪಂಡಿತರು ಬರ್ತಿದ್ರು, ಎಂಥೆಂಥ ಜ್ಞಾನಿಗಳು ಬರ್ತಿದ್ರು, ಎಂಥೆಂಥ ಜ್ಞಾನಿಗಳು ಬರ್ತಿದ್ರು. ಅದೆಲ್ಲ ನೋಡಿದರೆ ಬಿಜಾಪುರ ಸ್ವರ್ಗ ಆಗಿತ್ತು. ಅಂತಹ ಧರ್ಮದ ಜಾಗೃತಿಯನ್ನು ಮಾಡಿದ ಶಕಪುರುಷರು ಸತ್ಯಜ್ಞಾನ ತೀರ್ಥ. ಸತ್ಯಜ್ಞಾನ ತೀರ್ಥರಿಗೆ ಜನರ ಮೇಲೆ ಭಾಳ ಪ್ರೀತಿ. ಭಗವದ್ ಭಕ್ತರು ಅಂದರೆ ಅವ್ರಿಗೆ ಇಷ್ಟು ಪ್ರೀತಿ. ಜನಸಾಮಾನ್ಯರು ರಾಮದೇವ್ ತೀರ್ಥ ತೊಗೊಂಡು ಹೋಗ್ರು, ಯಾರಿಗೂ ಇಲ್ಲ ಅನ್ನಲಿಕ್ಕಿಲ್ಲ. ಒಬ್ಬ ಹೆಣ್ಮಗಳು ಮನೆಯೊಳಗೆ ಅತ್ತಿ ಭಾಳ ಸ್ಟ್ರಿಕ್ಟ್ ಇಲ್ಲ. ನಾನು ಸಾವಳ ಬಂದಾರ ಹೋಗ್ತೀನಿ, ಅದೇನು ಹೋಗ್ತೀನಿ ಹಂಗೆ, ಇಲ್ಲ ನಾನು ಹೋಗ್ತೀನಿ, ಆಯ್ತು ಒಂದು ದಿವಸ ಹೋಗಿ ಬಾ. ಅವ ಹೆಣ್ಮಕ್ಳಿಗೆ ಸೀರೆ ಭಾಳ ಕಡಿಮೆ, ಒಂದು ಉಟ್ಕೊಂಡದ್ದು ಸುಮ್ಮನೆ ಕೈಯಾಗ ಒಂದು ಸೀರೆ, ಅದು ಅತ್ತಿ ಕೊಟ್ಟರೆ ತೊಗೊಂಬರ್ಬೇಕು ಅಂತ ಖಡಕ್ ಶಾಸನ. ಇನ್ನೇನೋ ಬಂದಿಲ್ಲಂತ ಹೆಣ್ಮಗಳು ಏನೋ ಊಟಕ್ಕೆ ಕೂತು ಮಾಡಿದ್ದು ನೋಡ್ತಾಳೆ, ಸೀರೆ ಕಳೆದು ಆಕೆಗೆ ಊಟಕ್ಕೆ ಕೂತ್ಕೊಂಡು ಹಳ್ಳಿಕತ್ತು. ನಮ್ಮ ಅತ್ತೆ ನಾನು ಬಂದೇ ಬಿಡ್ತಾಳೆ, ಈ ಸೀರೆ ಹ್ಯಾಂಗೆ ಕಳ್ಕೊಂಡು ಬಂದು. ಆ ಸ್ವಾಮಿಗಳು ಹಿಂಗೆ ಊಟಕ್ಕೆ ಕೂತ್ಕೊಂಡು ದಕ್ಷಿಣ ಕೊಡ್ಕೊಂಡು ಹೊಂಟಿದ್ರು ಎಲ್ಲ. ಆ ಹೆಣ್ಮಗಳು ಯಾಕೆ ಹಳ್ಳಿಕತ್ತಾಳೆ ಕೇಳ್ರಿ. ಅವಾಗ ಕೇಳಿ ಯಾಕವ ಯಾಕೆ ಹೇಳಿ, ನಮ್ಮ ಸೀರೆ ಕಳೆದವ್ರಿ, ಇವತ್ತು ನಾವು ಮನೆಗೆ ಹೋದನ ಮತ್ತೆ ನಾವು ಹೊರಗೆ ಹಾಕ್ತಾಳ ಅನ್ಬೋದು. ಹಿಂಗೆ ಮತ್ತು ಮುಂದೆ ಹೋಗಿ ಆ ಊಟ ಮುಗಿದ್ರೊಳಗಾಗೇನೆ ಸೀರೆ ತರಿಸಿ ಆಕೆ ಕೊಟ್ಟು ತೊಗೊಂಡು ಹೋಗಿದ್ರು ಸೀರೆ. ಅಂದರೆ ಯಾರೂ ದುಃಖಿತರಾಗುವ ಸಣ್ಣ ಹುಡುಗರು, ಸಣ್ಣ ಮಕ್ಕಳು ಏನಾದರೂ ಕೇಳಿದ್ರೆ ಕೊಟ್ಬಿಡ್ತಿದ್ರು. ಪಂಡಿತರಿಗಂತಲೂ ಬಂಗಾರ ಕೊಡ್ತಿದ್ರು, ಬೆಳ್ಳಿ ಕೊಡ್ತಿದ್ರು. ವಿದ್ಯಾವಂತರು ತರುಣರಿಗೆ ಎಲ್ಲ ಮನೆಗಳ ಪಾದಪೂಜಾಕ್ಕೆ ಹೋದಾಗ ಗೀತಾ ಕೊಡ್ತಿದ್ರು. ಈ ಭಗವದ್ಗೀತೆ ಓದ್ರಿ ಒಳ್ಳೆ ಹಾದಿ, ಗೀತಾ ಪ್ರತಿ ಪದಾರ್ಥ ಚಂದ್ರಿಕಾ. ಈಗ ಸುಮಾರು ಉತ್ತರಾದಿ ಮಠದ ಪೀಠದ ಒಳಗೆ 40 ವರ್ಷ ಅಖಂಡ ರಾಜ್ಯವನ್ನು ಆಳಿ ಇಡೀ ಸಂಪೂರ್ಣ ಜಗತ್ತಿನಲ್ಲಿ ಮಧ್ವ ಸಿದ್ಧಾಂತ ಅದು ನಿಜವಾಗಿರ್ತಕ್ಕಂಥ ಆನಂದ ತೀರ್ಥರ ಸಿದ್ಧಾಂತ. ಅದನ್ನು ನಾವೇನು ಮಾಡಬೇಕು, ಸರಿಯಾಗಿರ್ತಕ್ಕಂಥ ಓದಬೇಕು. ಪಂಡಿತರಿಗೆ, ವಿದ್ಯಾರ್ಥಿಗಳಿಗೆ, ಗೃಹಸ್ಥರಿಗೆ, ಹೆಣ್ಮಕ್ಕಳಿಗೆ ಎಲ್ಲ ವರ್ಗದವರನ್ನು ಬಹಳ ಅತ್ಯಂತ ಅನುಗ್ರಹ ದೃಷ್ಟಿಯಿಂದ ಕಂಡ ಸ್ವಾಮಿಗಳು ಅಂದರೆ ಸತ್ಯಜ್ಞಾನ ತೀರ್ಥರು. ಅಂತಹ ಮಹಾನುಭಾವರು ಬಿಜಾಪುರ ಚಾತುರ್ಮಾಸ ಮುಗಿಸ್ಕೊಂಡೇ ಪಂಢರಪುರಕ್ಕೆ ಹೋದರು. ಅಲ್ಲಿ ಒಂದು ವರ್ಷ ಇದ್ದರು. ಅಲ್ಲಿಂದ ಅವರು ಪರಧಾಮಕ್ಕೆ ಹೋದರು. ಏನೋ ಅಷ್ಟು ಮಹಾಜ್ಞಾನಿಗಳ ಪುಣ್ಯತಿಥಿ ಇವತ್ತು. ಇಂಥ ಜ್ಞಾನಿಗಳ ಪುಣ್ಯತಿಥಿ ದಿವಸ ನಾವು ಸ್ಮರಣ ಮಾಡುವುದು ನಮ್ಮೆಲ್ಲ ಕರ್ತವ್ಯ. ಅಂಥ ಸತ್ಯಜ್ಞಾನ ತೀರ್ಥರು ನಿಮ್ಮೆಲ್ಲರಿಗೂ ದೀರ್ಘಾಯುಷ್ಯ ಆರೋಗ್ಯವನ್ನು ಕೊಟ್ಟು ರಾಮದೇವರ ಅನುಗ್ರಹವನ್ನು ಮಾಡಿ